ಕನ್ಫರ್ಮೇಶನ್, ದೃಢೀಕರಣ. ಈ ಸಂಸ್ಕಾರದ ಬಗ್ಗೆ ನಾವು ಚಿಂತನೆ ಮಾಡುವಂತ ಸಮಯದಲ್ಲಿ ಸೈನ್ ಆಫ್ ಅನಾಯಿಂಟಿಂಗ್ ನಮಗೆ ಅಭಿಷೇಕ ಮಾಡುತ್ತಾರೆ. ಈ ಅಭಿಷೇಕ ಮಾಡುವಂತ ಒಂದು ಉದ್ದೇಶವೇನು, ಅರ್ಥವೇನು, ಮತ್ತು ಅದು ಏನನ್ನ ಸೂಚಿಸ್ತಾ ಇದೆ, ಮತ್ತು ನಮ್ಮಲ್ಲಿ ಅದರ ಆಗುವಂತ ಒಂದು ಪರಿವರ್ತನೆ, ಬದಲಾವಣೆ ಏನು ಮಹತ್ವದ ಒಂದು ಆಶೀರ್ವಾದ ತರುತ್ತದೆ ಎಂಬುದರ ಬಗ್ಗೆ ನಾವು ನೋಡ್ತೀವಿ. ಅನಾಯಿಂಟಿಂಗ್ in the Bible, other ancient symbolism, it is rich in meaning. Oil is a sign of abundance and joy. It cleanses, anointing before and later a bath, and limbers, the anointing of athletes and wrestlers. Oil is a sign of healing, since it is soothing to bruises and wounds. And it makes radiant with the beauty, health, and strength. Anointing, biblical and other ancient symbolism, is rich in meaning. ಅದರಿಂದ ಅನಾಯಿಂಟಿಂಗ್, ಅಭಿಷೇಕ ಮಾಡ್ತಾರಲ್ಲ ಎಣ್ಣೆಯಲ್ಲಿ, ಅದರಿಂದ ಅದು ಅನಾದಿ ಕಾಲದಿಂದ ಬಂದಂತ ಒಂದು ಅಭ್ಯಾಸವಾಗಿರುತ್ತದೆ. ಅದು ರಿಚ್ ಇನ್ ಮೀನಿಂಗ್, ಅದು ಬಹಳ ಅರ್ಥ, ಅದರಲ್ಲಿ ಬಹಳ ತುಂಬಾ ಅರ್ಥ ಇದೆ. ಆಯಿಲ್ ಇಸ್ ಎ ಸೈನ್ ಆಫ್ ಅಬಂಡೆನ್ಸ್ ಅಂಡ್ ಜಾಯ್. ಪ್ರತಿಯೊಂದು ಒಂದೊಂದಕ್ಕೂ ಅರ್ಥ ಇರುತ್ತದೆ, ಒಂದು ಸಂಕೇತಗಳಿಗೆ. ನಾವು ಯಾಕೆ ಸಂಕೇತಗಳನ್ನ ಬಳಸ್ತೀವಿ ಅಂತ ಹೇಳಿದ್ರೆ, ನಮ್ಮ ದೈನಂದಿನ ಜೀವಿತದಲ್ಲಿ ಅದರ ಅದರ ಉಪಯೋಗ ನಮ್ಗೆ ಬಹಳವಾಗಿರುತ್ತದೆ. ಅದಕ್ಕೋಸ್ಕರ ಅವುಗಳನ್ನು ಬಳಸ್ತೀವಿ. ಮತ್ತು ಅದನ್ನ ಆಧ್ಯಾತ್ಮಿಕ ವಿಷಯಗಳು, ಸಂಸ್ಕಾರಗಳು ಕೂಡ ಅದಕ್ಕೆ ಅರ್ಥವನ್ನ ಕೊಡುವ ಹಾಗೆ ಅವುಗಳನ್ನು ಉಪಯೋಗಿಸ್ತೇವೆ. ಈಗ ಬ್ಯಾಪ್ಟಿಸಮ್ ನೀರು ಉಪಯೋಗಿಸ್ತೇವೆ. ನೀರು ಏನು, ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲ ನಮ್ಮನ್ನ ಶುದ್ಧ, ಕೊಳೆಯನ್ನ ತೊಳೆಯುವಂತಹದ್ದು. ಅದಕ್ಕೆ ಸ್ನಾನ ಮಾಡ್ತೇವೆ, ಬಟ್ಟೆ ಒಗಿತೀವಲ್ಲ, ಆ ಒಂದು ಸಿಂಬಲ್, ಸಂಕೇತ. ಅಂದ್ರೆ ಆ ಸಂಸ್ಕಾರ ನಮ್ಮ ಆತ್ಮಕ್ಕೆ, ಪಾಪದಿಂದ ಬಿಡುಗಡೆ ಮಾಡುತ್ತೆ, ಆತ್ಮ ತೊಳೆದು ಶುದ್ಧ ಮಾಡುತ್ತೆ ಅಂತ. ಅದಕ್ಕೆ ನೀರನ್ನು ಉಪಯೋಗಿಸುವಂಥದ್ದು. ಈಗ ಇಲ್ಲಿ ಎಣ್ಣೆಯನ್ನು ನಾವು ಉಪಯೋಗಿಸ್ತೇವೆ ಅಂದ್ರೆ, ಎಣ್ಣೆಗೂ ಕೂಡ ನಮ್ಮ ಜೀವಿತದಲ್ಲಿ, ಈ ಲೋಕದ ಅನುದಿನದ ಜೀವಿತದಲ್ಲಿ ಎಣ್ಣೆಯನ್ನು ಯಾಕೆ ಉಪಯೋಗಿಸ್ತೇವೆ? ಅದು ಸೈನ್ ಆಫ್ ಅಬಂಡೆನ್ಸ್ ಅಂಡ್ ಜಾಯ್, ಗೊತ್ತಾಯ್ತಲ್ಲ. ಅಬಂಡೆನ್ಸ್, ಧಾರಾಳತೆಯ ಮತ್ತು ಒಂದು ಸಂತೋಷದ ಚಿಹ್ನೆ ಆಗಿರುತ್ತದೆ. ಇದನ್ನು ಬೈಬಲಲ್ಲಿ ನೋಡ್ತೀವಿ. ಡ್ಯೂಟ್ರೋನಮಿ, ಧರ್ಮೋಪದೇಶ ಕಾಂಡ 11:14 ಮತ್ತು ಕೀರ್ತನೆ 23:5 ಮತ್ತು 104. ಕೀರ್ತನೆ 23:5 ಸಜ್ಜುಗೊಳಿಸಿ ಶತ್ರುಗಳ ಕಣ್ಮುಂದೆಯೇ ನನಗೆ ಔತಣವನ್ನು ಹಚ್ಚುವೆ, ತಲೆಗೆ ತೈಲವನ್ನು ತುಂಬಿ ತುಳುಕಿಸುವೆ ಪಾನಪಾತ್ರೆಯನ್ನು. ಶತ್ರುಗಳ ಮುಂದೆ ನನಗೆ ಔತಣವನ್ನು, ಕೀರ್ತನೆ 23. ಶತ್ರುಗಳ ಮುಂದೆ ರಸದೌತಣವನ್ನ ಬಡಿಸುತ್ತೇನೆ. ಔತಣ ಅಂತ ಹೇಳಿದ್ರೆ ಊಟ ತಿಂಡಿ ಅಂತಲ್ಲ. ಔತಣ ಅಂತ ಹೇಳಿದ್ರೆ ಏನು, ಧಾರಾಳತೆ. ನಮಗೆ ಶರೀರಕ್ಕೆ ಔತಣ ಸಂತೋಷ ಕೊಡ್ತಾ ಇದೆ, ಪೋಷಣೆ ಅದೆಲ್ಲ. ಹಾಗೆ ಶತ್ರುಗಳ ಮುಂದೆ ನಿನ್ನನ್ನು ನಾನು ಅಭಿವೃದ್ಧಿ ಪಡಿಸುತ್ತೇನೆ, ಶತ್ರುಗಳ ರಸದೌತಣ ಪಡಿಸ್ತೇನೆ. ಅಂದ್ರೆ ನಿನಗೆ ಸಂತೋಷವಾಗುವ ಹಾಗೆ, ಖುಷಿ ಕೊಡುವ ಹಾಗೆ ಮಾಡ್ತೇನೆ. ಶತ್ರುಗಳ ಮುಂದೆ ನನ್ನ ಹೆಚ್ಚಳ ಪಡಿಸ್ತೇನೆ, ಮಹಿಮೆ ಪಡಿಸ್ತೇನೆ
ಮತ್ತು ಹಚ್ಚುವೆ ತಲೆಗೆ ತೈಲವನ್ನು, ತುಂಬಿ ತುಳುಕಿಸುವೆ ಪಾನಪಾತ್ರೆಯನ್ನು. ತುಂಬಿ ತುಳುಕಿಸುವೆ ಪಾನಪಾತ್ರೆಯನ್ನು. ಅದರಿಂದ ಎ ಸೈನ್ ಆಫ್ ಅಬಂಡೆನ್ಸ್ ಅಂಡ್ ಜಾಯ್ ಅಂತ ದೇವರ ವಾಕ್ಯದಲ್ಲಿ ತುಂಬಾ ಕಡೆ ಇರೋದನ್ನ ನೋಡ್ತೀವಿ. ಕೀರ್ತನೆ 104:15 ಮತ್ತು It cleanses, anointing before and after a bath, and limbers the anointing of athletes and wrestlers. ಈ ಮಗುವನ್ನು ಕೂಡ ಮಗುವಿಗೆ, ಸಣ್ಣ ಮಗು, ಎಳೆ ಮಗುವಿಗೆ ಎಣ್ಣೆ ತೈಲ ಹಚ್ಚಿ ಸ್ವಲ್ಪ ಟೈಮ್ ಇಡ್ತಾರೆ, ಆಮೇಲೆ ಸ್ನಾನ ಮಾಡಿಸ್ತಾರೆ. ಹಾಗೆ ಅಥ್ಲೆಟ್ಸ್, ಈ ಇದರಲ್ಲಿ ಕ್ರೀಡಾಪಟುಗಳು, ಅವರು ಕೂಡ ಎಣ್ಣೆನ ಹಚ್ಚಿಕೊಂಡು ಮತ್ತೆ ಸ್ವಲ್ಪ ಬಲಹೀನತೆ ಹೋಗುವುದಕ್ಕೋಸ್ಕರ, ಸ್ವಲ್ಪ ಶಕ್ತಿ ಬಲ ಬರುವುದಕ್ಕೋಸ್ಕರ ಎಣ್ಣೆನ ಉಪಯೋಗಿಸ್ತಾರೆ ಅಲ್ವಾ. ಆಮೇಲೆ ಮಸಾಜ್ ಮಾಡ್ತಾರೆ, ಎಲ್ಲಾದ್ರೂ ಏನಾದ್ರೂ ತೊಂದರೆ ಆದ್ರೆ, ನಮ್ಗೆ ಗಾಯಗಳು ಅಥವಾ ಎಲ್ಲಾದ್ರೂ ನಮ್ಗೆ ಕೈಕಾಲುಗಳು ಜಜ್ಜಿದ ಜಾಗದಲ್ಲಿ, ಸ್ವಲ್ಪ ಉಳುಕಿದ ಜಾಗದಲ್ಲಿ, ಅವಾಗ ತೈಲವನ್ನು ಹಚ್ಚಿ ಮಸಾಜ್ ಮಾಡುವಂತದ್ದು ಇದು ನಾವು ನೋಡ್ತೀವಿ. ಆಯಿಲ್ ಇಸ್ ಎ ಸೈನ್ ಆಫ್ ಹೀಲಿಂಗ್, ಸೌಖ್ಯಪಡಿಸುವಂತದ್ದು. ಸಿನ್ಸ್ ಇಟ್ ಈಸ್ ಸೂದಿಂಗ್ ಟು ಬ್ರೂಸಸ್ ಅಂಡ್ ವೂಂಡ್ಸ್, ಗಾಯಗಳನ್ನ ಗುಣಪಡಿಸುವಂತದ್ದು. ಕೀರ್ತನೆ 103, ಯೆಶಾಯ ಪ್ರವಾದಿ ಗ್ರಂಥ 1:6, ಲೂಕ 10:34. ಲೂಕ 10:34 ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರ್ಕೊಂಡ್ಬಂದು ಆರೈಕೆ ಮಾಡಿದ. ಇಲ್ಲಿ ನಾವು ನೋಡ್ತೀವಿ, ಅವನು ಸಮರಿದವನು ಶತ್ರುವಿನ ಕೈಗೆ ಯಹೂದ್ಯನೊಬ್ಬ ಶತ್ರುವಿನ ಕೈಯಲ್ಲಿ ಸಿಕ್ಕಾಕೊಂಡು ಕಳ್ಳರು ಅವನಿಗೆ ದರೋಡೆ ಮಾಡಿ ಅವನಿಗೆ ಯಾರೇ ಜೀವ ಮಾಡಿ ಹೋಗ್ತಾರೆ. ಅವಾಗ ಸಮರಿದವನು ಬಂದು ಈ ಒಂದು ಸೇವೆ ಮಾಡುವುದನ್ನ ನಾವಿಲ್ಲಿ ನೋಡ್ತೀವಿ. It makes radiant with the beauty, health and strength. ಸೌಂದರ್ಯವನ್ನ ಹೆಚ್ಚಿಸುತ್ತದೆ, ಸೌಖ್ಯವನ್ನು ಅನುಗ್ರಹಿಸುತ್ತದೆ, ಬಲವನ್ನ ಪ್ರವರ್ಧಿಸುತ್ತದೆ. ಇದು ಆಯಿಲ್ ಎಣ್ಣೆ. 1294 ಆರ್ಟಿಕಲ್. Anointing with oil has all these meanings in the sacramental life. ಇವನು ಯಾಕೋಬನ ಪತ್ರಿಕೆಯಲ್ಲೂ ಕೂಡ ಇರುವುದು. ನಿಮ್ಮಲ್ಲಿ ಯಾರಾದ್ರೂ ಅಸ್ವಸ್ಥನಾಗಿದ್ದರೆ, ಯಾಕೋಬ ಹೇಳ್ತಾರಲ್ಲ, ಸಭೆಯ ಹಿರಿಯರನ್ನ ಬರಮಾಡಿಕೊಳ್ಳಲಿ. ಯಾಕೋಬನ ಪತ್ರಿಕೆ 5, ನಿಮ್ಮಲ್ಲಿ ಯಾರಾದ್ರೂ ಅಸ್ವಸ್ಥರಾಗಿದ್ದರೆ ಅವನ ಸಭಾಪಾಲಕರನ್ನ ಕರೆಸಲಿ, ಅವರು ಅವನಿಗಾಗಿ ದೇವರನ್ನ ಪ್ರಾರ್ಥಿಸಿ ಪ್ರಭುವಿನ ಹೆಸರಿನಲ್ಲಿ ಅಭ್ಯಂಗಿಸಲಿ. ಆಗ ವಿಶ್ವಾಸಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ. ಅದರಿಂದ ಇಲ್ಲಿ ಶಿಷ್ಯರು ಕೂಡ ರೋಗಿಗಳಿಗೆ ತೈಲ ಹಚ್ಚಿ ಪ್ರಾರ್ಥನೆ ಮಾಡಿ ಗುಣಪಡಿಸ್ತಾನ ನಾವು ದೇವರ ವಾಕ್ಯದಲ್ಲಿ ಓದ್ತೀವಿ. ಮತ್ತು ಇಲ್ಲಿ ಕೂಡ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ, ಸಭಾಪಾಲಕರನ್ನ ಕರೆಸಲಿ, ಅವನಿಗಾಗಿ ದೇವರನ್ನ ಪ್ರಾರ್ಥಿಸಿ ಪ್ರಭುವಿನ ಹೆಸರಿನಲ್ಲಿ ಅಭ್ಯಂಗಿಸಲಿ. ಅಭ್ಯಂಗ ಮಾಡೋದು.
ಇಲ್ಲಿ ಅಭ್ಯಂಗ ಮಾಡುದು, ಇದು ಮಸಾಜಿಂಗ್ ಮಾಡುದಲ್ಲ. ಇಲ್ಲಿ ಅಭ್ಯಂಗ ಮಾಡುದು ಮತ್ತು ಮಸಾಜಿಂಗ್ ಮಾಡುದು ಅದು ಬೇರೆ ಬೇರೆ. ಇಲ್ಲಿ ಅಭ್ಯಂಗಿಸಲಿ ಅಂತ ಉಂಟದು, ಅನಾಯಿಂಟಿಂಗ್. ಅದರಿಂದ ಈ ಹೇಗೆ ದೇವರಿಗೆ ದೇಹಕ್ಕೆ ಸೌಖ್ಯ ಕೊಡ್ತಾ ಇದೆ ಈ ಮಸಾಜಿಂಗ್ ಮಾಡುದು, ತೈಲವನ್ನು ಹಚ್ಚುವುದು, ಹಾಗೆ ಈ ಒಂದು ಸಂಸ್ಕಾರ ರೋಗಿಗಳಿಗೆ ನಾವು ಕೊಡುವಂತದ್ದು ಸಂಸ್ಕಾರ, ಅನಾಯಿಂಟಿಂಗ್ ದ ಸಿಕ್, ವ್ಯಾಧಿಷ್ಠ ಅಭ್ಯಂಗ, ಅದು ಅವರಿಗೆ ಬಲ ಕೊಡ್ತದೆ, ರೋಗ ವಾಸಿ ಮಾಡ್ತದೆ, ಸೌಖ್ಯ ಕೊಡ್ತದೆ ಅಂತ ನಾವು ನೋಡ್ತೀವಿ. ಹಾಗೆ ಇವುಗಳನ್ನ ನಮ್ಮ ಸಂಸ್ಕಾರಗಳಲ್ಲಿ ಈ ಲೋಕದ ವಸ್ತುಗಳನ್ನ ಉಪಯೋಗಿಸೋದನ್ನು ನೋಡ್ತೀವಿ. Anointing with oil has all these meanings in the sacramental life. ಅದರಿಂದ ಅದನ್ನ ಎಣ್ಣೆಯನ್ನ ನಾವು ಯಾಕೆ ಸಂಸ್ಕಾರದಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ಆಧ್ಯಾತ್ಮಿಕವಾಗಿ ಅದೇ ಅರ್ಥಗಳನ್ನ ಹೊಂದಿಕೊಂಡಿರುತ್ತದೆ, ಅದೇ ಫಲಗಳನ್ನ ನಮಗೆ ಆ ಸಂಸ್ಕಾರ ಕೊಡ್ತಾ ಇದೆ. The pre-baptismal anointing with the oil of catechumens signifies cleansing and strengthening. The anointing of the sick expresses healing and comfort. Pre-baptismal anointing. ಈ ಜ್ಞಾನಸ್ನಾನ ಸಂಸ್ಕಾರದಲ್ಲಿ 2 ತರದ ಅಭ್ಯಂಗ ಇರುತ್ತದೆ. ಒಂದು ಅಭ್ಯಂಗ, ಒಂದು ಮತ್ತೊಂದು ಅಭಿಷೇಕ ಅಂತ. ಅದರಿಂದ ಜ್ಞಾನಸ್ನಾನ ಕೊಡ್ಬೇಕಾದ್ರೆ ಅಲ್ಲಿ ಕ್ಯಾಟೆಕ್ಯುಮೆನ್ಸ್, ಆಯಿಲ್ ಆಫ್ ಕ್ಯಾಟೆಕ್ಯುಮೆನ್ಸ್ signifies cleansing and strengthening. ಯಾಕೋಬನ ಪತ್ರಿಕೆಯಲ್ಲಿ ಹೇಳಿದಾಗೆ ಪ್ರಾರ್ಥನೆ ಮಾಡಿ, ತೈಲ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ದೇವರವನಿಗೆ ಪಾಪ ಕ್ಷಮೆ ಕೊಡ್ತಾರೆ, ಸೌಖ್ಯ ಕೊಡ್ತಾರೆ. ಅದಕ್ಕೋಸ್ಕರ ಈ ದೀಕ್ಷಾಸನ ಕೊಡುವುದು ಹೇಗೆ, ಹಣೆ ಮೇಲೆ ನೀರನ್ನ ಒಯ್ದು, ತಲೆ ಮೇಲೆ ಅಥವಾ ಹಣೆ ಮೇಲೆ ನೀರನ್ನ ಒಯ್ದು 3 ಸರ್ತಿ ಹೇಳೋದು, ಒಂದು ಹೆಸರಿಟ್ಟು ಜೋಸೆಫ್ ಅಥವಾ ಮೇರಿ, ನಿನಗೆ ದೀಕ್ಷಾಸನ ಕೊಡುತ್ತೇನೆ ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ, ಆಮೇನ್. ಅಷ್ಟೇ. ಪಿತನ ಸುತನ ಪವಿತ್ರಾತ್ಮದಲ್ಲಿ ನಾಮದಲ್ಲಿ ಒಂದು ಹೆಸರಿಟ್ಟು, ಒಂದು ಮಗುವಿಗೇನೋ ಯಾರಿಗೆ ದೀಕ್ಷೆ ಕೊಡ್ತೀವಿ ಅವರಿಗೆ, ಅದು ಬಹಳ ಅದರಲ್ಲಿ ಎಷ್ಟು ಸರಳ ಮತ್ತು ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ, ಬ್ಯಾಪ್ಟಿಸಮ್ ಅಂತ ಒಂದು ಮಹಾನ್ ಹಾಗೆ ಗಾಡ್ ಇಸ್ ವೆರಿ ಕಾಂಪ್ಲೆಕ್ಸ್ ಅಂಡ್ ಗಾಡ್ ಇಸ್ ವೆರಿ ಸಿಂಪಲ್. ಪ್ರಿಯರಿ, ದೇವರು ಎಷ್ಟು ಜಟಿಲ, ಎಷ್ಟು ಸಂಕೀರ್ಣ, ಆ ದೇವರು ಅಷ್ಟೇ ಸರಳ ಆಗಿರ್ತಾರೆ, ಸಿಂಪಲ್ ಆಗಿರ್ತಾರೆ. ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ ನಮಗೆ ಬಹಳ ಆಶ್ಚರ್ಯ ಆಗ್ಬೋದು. ಎಷ್ಟು ದೇವರು ಸರಳವಾಗಿದ್ದಾರೋ, ಎಷ್ಟು ಸಿಂಪಲ್ ಆಗಿದ್ದಾರೋ. ಈಗ ಹಳೆ ಒಡಂಬಡಿಕೆಯಲ್ಲಿ ನೋಡಿ, ದೇವರ ಮಹಿಮೆ ಅಂತ ಹೇಳಿದ್ರೆ, ದೇವರು ಎಂತ ಭಯಂಕರ ದೇವರಂತ ಹೇಳಿದ್ರೆ, ಮೋಶೆ ಹೇಳ್ತಾನೆ, ಆ ನೋಟ ಎಷ್ಟು ಭಯಂಕರ ಅಂತ ಹೇಳಿದ್ರೆ ನಾನು ಎದರಿ ನಡುಗುತ್ತಿದ್ದೆ ಅಂತ ಹೇಳ್ತಾನೆ ಮೋಶೆ. ಆಮೇಲೆ ಜನ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಆ ನೋಟ ಎಷ್ಟು ಭಯಂಕರ ಆಗಿತ್ತು ಅಂತ ಹೇಳಿದ್ರೆ ಜನನೇ ಹೇಳ್ತಾ ಇದ್ರು, ಮೋಶೆ ದೇವ್ರು ನಮ್ಮ ಹತ್ರ ಮಾತಾಡುದೇ ಬೇಡ ಅಂತ. ಅವ್ರು ಸಿನಾಯಿ ಬೆಟ್ಟದ ಮೇಲೆ ಇಳಿದ್ ಬರ್ಬೇಕಾದ್ರೆ ದೇವರೇ ಬರ್ತಾ ಇರ್ಲಿಲ್ಲ, ಬರೀ ಅವ್ರ ನೆರಳು, ಅವರ ಒಂದು ಶ್ಯಾಡೋ, ಒಂದು ಪ್ರಸನ್ನತೆ ಅಷ್ಟೇ ಇಳಿದ್ ಆದ್ರೆ ಆ ಬೆಟ್ಟ ಎಲ್ಲ ಉರಿದೋಗ್ತಾ ಇತ್ತು, ಎಲ್ಲ ಭೂಕಂಪ ಆಗ್ತಾ ಇತ್ತು, ಸಿಡಿಲು ಗರ್ಜನೆ. ಅಂದ್ರೆ ದೇವರು ಅಷ್ಟು ಭಯಂಕರರು. ದೇವರ ಹತ್ರ ಹೋಗುವಂಗಿರ್ಲಿಲ್ಲ, ಹೋದ್ರೆಲ್ಲ ಸತ್ತೋಗೋರು. ಬೆಟ್ಟ ಮುಟ್ಟಿದ್ರು ಸತ್ತೋಗ್ಬೇಕಾಗಿತ್ತು ಅವರು, ದೇವ್ರು ಬೆಟ್ಟದ ಮೇಲೆ ಇಳಿದ್ಬೇಕಾದ್ರೆ. ಅಂತ ಭಯಂಕರ ದೇವರು. ಅದೇ ದೇವರು ಹೊಸ ಒಡಂಬಡಿಕೆಯಲ್ಲಿ ಒಂದು ಸಣ್ಣ ಮಗುವಾಗಿ, ಅದು ಒಂದು ಬಹಳ ಹೀನ ಸ್ಥಿತಿಯಲ್ಲಿ, ಒಂದು ಕೊಟ್ಟಿಗೆಯಲ್ಲಿ, ದನದ ಕೊಟ್ಟಿಗೆ ಹುಟ್ಟಿ ಬಂದ್ರು. ಅದೇ ದೇವರು, ಪರಿಶುದ್ಧಾತಿ ಪರಿಶುದ್ಧ ದೇವರು, ಅತೀ ಉನ್ನತ ಮಹಿಮೆಯಲ್ಲಿರೋ ದೇವರು. ಅದೇ ದೇವರು ಒಂದು ಸಣ್ಣ ಮಗುವಾಗಿ, ಹಳೆ ಒಡಂಬಡಿಕೆಯಲ್ಲಿ ಮುಟ್ಟುವುದು ಬೇಡ, ನೋಡುವಂಗಿರ್ಲಿಲ್ಲ ದೇವ್ರನ್ನ. ಇಲ್ಲಿ ಮುಟ್ಟಿದ್ರು, ಏನ್ ತುಳಿದ್ರು, ಏನ್ ಮಾಡಿದ್ರು ಕೂಡ ಏನಾಗ್ತಿಲ್ಲ, ಯಾರಿಗೆ ಏನಾಗ್ತಿಲ್ಲ. ಅಷ್ಟು ಸರಳ ಸಿಂಪಲ್ ಮಗುವಾಗಿ. ಅದಕ್ಕೆ ಹೇಳಿ ದೇವ್ರು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರೆ, ಎಷ್ಟು ಜಟಿಲ, ದೇವ್ರು ಎಷ್ಟು ಸಂಕೀರ್ಣವಾಗಿರ್ತಾರೆ. ಅಷ್ಟೇ ಸರಳ ಸಿಂಪಲ್ ಅಂತ ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ.
ಅದಕ್ಕೆ ಪ್ರಿಯರೇ, ಸಂಸ್ಕಾರಗಳು ನಾವು ಎಷ್ಟು ಅದ್ದೂರಿ ಮಾಡಬಹುದು ಸಂಸ್ಕಾರಗಳನ್ನು. ಯಾಕಂದ್ರೆ ಅದು ದೇವರ ಒಳೆ ಒಡಂಬಡಿಕೆ, ದೇವರ ಮಹಿಮೆ ತೋರಿಸ್ತಾ ಇದೆ. ಸರಳವಾಗಿ ಸಿಂಪಲ್ ಆಗಿ ಮಾಡಬಹುದು. ಅದು ಹೊಸ ಒಡಂಬಡಿಕೆಯ ಆ ಯೇಸು ಕ್ರಿಸ್ತನ್ ಸೂಚಿಸ್ತಾ ಇದೆ, ಗೊತ್ತೈತಲ್ಲ. ಅದಕ್ಕೆ ಬ್ಯಾಪ್ಟಿಸಮ್ ಭಯಂಕರ ಸರಳ ಮತ್ತು ಸಿಂಪಲ್. ಬಟ್ ಅದು ಆ ಸಂಸ್ಕಾರ ಉಂಟಲ್ಲ, ಅಷ್ಟೇ ಮಹಿಮೆಯಿಂದ ಕೂಡಿದ ಸಂಸ್ಕಾರ ಆಗಿರ್ತದೆ, ಅಷ್ಟೇ ಅದ್ಭುತವಾದ ಸಂಸ್ಕಾರ ಆಗಿರ್ತದೆ ಅದು. ಎಲ್ಲ ಆಶ್ಚರ್ಯ ಆಗುತ್ತೆ ನಮಗೆ. ಇದು ತಿಳಿದ್ರೆ ಮಾತ್ರ ಸಂಸ್ಕಾರ ನಮ್ಗೆ ವಿಶ್ವಾಸ ಬರ್ತಾ ಇದೆ, ಗೊತ್ತೈತಲ್ಲ. ಈಗ ಈ ಸಂಸ್ಕಾರ ನೋಡಿ, ಬ್ಯಾಪ್ಟಿಸಮ್ ಒಂದು ಹೆಸರು ಇಟ್ಟು ಮಗು ಯಾರಿಗೆ, ಅಭ್ಯರ್ಥಿಗೆ, ಒಂದು ಜೋಸಫ ಪೀಟ್ರ, ನನಗೆ ಬ್ಯಾಪ್ಟಿಸಮ್ ಕೊಡ್ತೇನೆ, ದೀಕ್ಷಾಸನ ಪಿತನ ಸುತ ಪವಿತ್ರ ನಾಮದಲ್ಲಿ, ಮುಗ್ದೋಯ್ತು. ಎಷ್ಟು ಸರಳ ಸಿಂಪಲ್ ಅಂತ ಹೇಳಿದ್ರೆ ಅದು ಯಾರು ಬೇಕಾದ್ರೂ ಕೊಡ್ಬೋದು, ಅಷ್ಟು ಸಿಂಪಲ್ ಆಗಿದೆ ಅದು. ಕ್ರಿಶ್ಚಿಯನ್ಸೇ ಬೇಕಾಗಿಲ್ಲ, ಫಾದರ್ಸೇ ಬೇಕಾಗಿಲ್ಲ. ಆಸ್ಪತ್ರೆಯಲ್ಲಿ ಮಗು ಸೀರಿಯಸ್ ಇದ್ರೆ ಹೆರಿಗೆ ಆದಾಗ ಇನ್ನೇನು ಅದು ಆಲ್ಮೋಸ್ಟ್ ಡೆಡ್ ಅಂತ ಹೇಳಿ ಡಾಕ್ಟರ್ ಹೇಳ್ಬೋದು, ಗೊತ್ತೈತಲ್ಲ. ಆ ಕ್ಷಣದಲ್ಲಿ ಅಲ್ಲಿ ಕ್ರಿಶ್ಚಿಯನ್ಸ್ ಇಲ್ದಿದ್ರೆ ಒಂದು ಹಿಂದೂನೋ ಮುಸ್ಲಿಂ ಯಾರು ಇರ್ತಾರೆ ಅವ್ರು ಬೇಕಾದ್ರೂ ಕೊಡ್ಬೋದು. ಹಿಂದೂ ಮುಸ್ಲಿಮ್ಸ್ ಅಂತ ಘನವಾದ ಸಂಸ್ಕಾರ, ಗೊತ್ತೈತಲ್ಲ. ಅಂತ ಅದ್ಭುತವಾದ ಘನವಾದ ಸಂಸ್ಕಾರ ಒಬ್ಬ ಹಿಂದೂ ಅಥವಾ ಅಲ್ಲಿ ಯಾರು ಇರ್ತಾರೆ ಅವರು ಕ್ರಿಶ್ಚಿಯನ್ ಸಿಗದಿದ್ರೆ, ಅಷ್ಟು ಸರಳ ಅದು, ಗೊತ್ತೈತಲ್ಲ. ಅಷ್ಟು ಸಿಂಪಲ್, ಅಷ್ಟು ಸರಳ ದೇವರು ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಅಷ್ಟೇ ಮೈಮೇಳ ಸಂಸ್ಕಾರ ಆಗಿರ್ತದೆ. ಅದರಲ್ಲಿ ಎಷ್ಟು ನಾವು ಆಶೀರ್ವಾದ ಸಿಗುತ್ತೆ ಅಂತ ಹೇಳಿದ್ರೆ, ಸಂಪೂರ್ಣ ಪಾಪ ಪರಿಹಾರ ಆಗ್ಬಿಟ್ಟು ಏಸಲ್ಲಿ ಒಂದಾಗ್ಬಿಟ್ಟು ಏಸುವ ಮೈಮೇಲ ನಾವು ಹೊಂದ್ಕೊಳ್ತೀವಿ ಅಂತ ಹೇಳಿದ್ರೆ, ಇದು ನಾವು ತಿಳ್ಕೊಂಡ್ರೇನೆ ನಮ್ಗೆ ಆ ಸಂಸ್ಕಾರಗಳು ಎಷ್ಟು ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ. ಇಲ್ದಿದ್ರೆ ಏನ್ ಗೊತ್ತಾ, ಇದೇನು ವಿಶೇಷ, ಇದರಲ್ಲಿ ಏನುಂಟು, ಏನು ಗುರುಗಳೊಂದು ಬ್ಲೆಸ್ಸಿಂಗ್ ಕೊಟ್ಕೊಳ್ಳೆ ಪಾಪ ಎಲ್ಲ ಕ್ಷಮಿಸಲ್ಪಡ್ತಾ. ಅದಕ್ಕೆ ಕನ್ಫ್ಯೂಷನ್ಗೆ ಹೋಗುದಿಲ್ಲ ಜನ, ಪಾಪನ ಎದುರಿಗೆ ಹೋಗುದಿಲ್ಲ. ಯಾಕೆಂದ್ರೆ ಏನು, ಒಂದು ಗುರುಗಳು, ಅದು ನಮ್ ತರ ಪಾಪಿ ಗುರುಗಳು ಒಬ್ರು, ಅವ್ರು ಏನಂದ್ ನಮ್ಗೆ ಗೊತ್ತಿಲ್ವಾ, ಅವ್ರು ನಮ್ಮ ಮಧ್ಯೆ ಇಲ್ವಾ, ಅವ್ರು ಮಾಡ್ ತಪ್ಪೆಲ್ಲ ನಾವು ನೋಡ್ಲಿಲ್ವಾ, ಅವನೆಂತ ಕೊಡೋದು ಕ್ಷಮೆ, ಹೌದೇನು ಅದ್ರಲ್ಲಿ ಬ್ಲೆಸ್ಸಿಂಗ್ ಎಂತ, ಒಂದು ಬ್ಲೆಸ್ಸಿಂಗ್ ಕೊಟ್ಟು ಕೂಡಲೇ ಮುಗ್ದೋಯ್ತಾ ಅಂತ ಪ್ರಿಯರೇ. ಅದು ಬಟ್ ಅದು ದೇವರ ಕರುಣೆಯ ಸಂಸ್ಕಾರ, ಅದು ನಮ್ಗೆ ಅರ್ಥನೇ ಆಗುದಿಲ್ಲ ಅದು ದೇವರ. ಅದಕ್ಕೆ ಎಲ್ಲ ಸಭೆಗಳವರು ಬಹಳ ವಿರೋಧ ಇರ್ತಾರೆ ಈ ಪಾಪನ ಸಂಸ್ಕಾರಕ್ಕೆ. ಏನ್ ಅಷ್ಟು ಸುಲಭವಾಗಿ ಒಬ್ಬ ಗುರುಗಳು, ಒಬ್ಬ ಯಾರು ಮಾಡಬಹುದು, ಅದು ಅಧಿಕಾರ ಉಂಟಾ ಅಂತ ಹೇಳ್ಬಿಟ್ಟು ದೇವರು ಅಷ್ಟು ಸಿಂಪಲ್ ಸರಳ ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಅಧಿಕಾರ ದೇವರು ಕೊಡ್ತಾರೆ, ಪಾಪ ಕ್ಷಮಿಸುವಂಥದ್ದು. ಅದು ದೇವರು ಮಾತ್ರ ಮಾಡುವಂಥದ್ದು. ಹಳೆ ಒಡಂಬಡಿಕೆ ನೋಡ್ತೀವಿ, ಸ್ವಾಮಿ ಲೋಕ 5:20ನೇ ವಚನದಲ್ಲಿ, ತಮ್ಮ ನೀನ್ ಪಾಪ ಕ್ಷಮಿಸಲಾಗಿದೆ ಅಂತ ಹೇಳುವಾಗ ಎಲ್ಲ ಬೆಕ್ಕಸ ಬೆರಗಾದ್ರು. ಇವನ್ ಯಾರು, ಬಹಳ ಅಧಿಕ ಆಯ್ತಲ್ಲ ಇವಂದು, ನಾವೇನು ಹೋಗ್ಲಿ ಅಂತ ಬಿಟ್ಬಿಟ್ರೆ ಬಹಳ ಅಧಿಕ ಪಾಪ ಕ್ಷಮಿಸ್. ಇವನು ಕೊಟ್ಟಿಯಲ್ಲಿ ಹುಟ್ಟಿದವನು, ಇವನು ಜೋಸಫ್ ಮಗ, ಬಡಗಿ ಮಗ ಇವನು, ಮರಿಯಳ ಪುತ್ರ ಇವನು, ಏನು ಇವಂದು ಬಹಳ ಅತಿರೇಕಕ್ಕೆ ಹೋಗ್ತಾನಲ್ಲ ಇವನು, ಟು ಎಕ್ಸ್ಟ್ರೀಮಿಸ್ಟ್. ಜನರು ರೊಚ್ಚಿಗೆದ್ರು. ಕುರಿಯರೇ, ಎಸ್ ಮಾಡಿದ್ರೆ ಅಧಿಕಾರ ಉಂಟು, ದೇವ್ರು ಕೊಟ್ಟಿದ್ದಾರೆ, ಅಭಿಷೇಕ ಮಾಡಿ ಕೊಡ್ತಾರೆ, ಸಿಂಪಲ್ ಸರಳ ವ್ಯಕ್ತಿಗಳಿಗೆ ಕೊಡ್ತಾರೆ ಅಲ್ವಾ. ಅಂತ ಘನವಾದ ಸಂಸ್ಕಾರಗಳನ್ನ ಅಷ್ಟು ಸರಳವಾಗಿ ಸಿಂಪಲ್ ಆಗಿ ದೇವ್ರು ಮಾಡ್ತಾರಲ್ವಾ. ನೋಡಿ, ಇದು ವಿಷಯ ಗೊತ್ತಿದ್ರೆ ನಾವು ದಿನ ಬೇಕಾದ್ರೆ ಹೋಗ್ತೀವಿ ಪಾಪನ ದಿನಕ್ಕೆ. ಇಲ್ಲ ಅಂತ ಹೇಳಿದ್ರೆ ಇದೇ ತರ ಹೈ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ನಮ್ದು ಅಂತ ಘನವಾದ ಸಂಸ್ಕಾರ ಇದೇನು ಒಬ್ಬ ಗುರುಗಳು ಕೊಡ್ಬೋದಾ, ಬರೀ ಒಂದು ಬ್ಲೆಸ್ಸಿಂಗ್ ಕೊಟ್ಟು ಕೂಡಲೇ ಮುಗಿದೋಯ್ತಾ, ಅದ್ರ ಬಗ್ಗೆನೂ ಹೈ ಥಿಂಕಿಂಗ್ ಇಲ್ಲ. ಅದು ದೇವರಿಗೆ ಕೊಡಬೇಕು, ಅದು ಮನುಷ್ಯನ ಸಾಧ್ಯವಿಲ್ಲ, ಅದು ಪಾಪರ್ಯ. ದೇವ್ರು ಯಾವಾಗ ಬಂದು ಕೊಡ್ತಾರೆ, ದೇವ್ರಿಗೆ ಬಂದು ಕೊಟ್ಟಾಯ್ತಲ್ಲ. ಆ ಯೇಸುವನ್ನು ಸ್ವೀಕಾರ ಮಾಡ್ಲಿಲ್ಲ ಅವರು, ದೇವರೇ ಬಂದು ಕೊಡ್ಲಿ ಅಂತ ಹೇಳ್ತಾರೆ. ಬಟ್ ದೇವರೇ ಬಂದು ಕೊಟ್ರೆ ಅದು ಸ್ವೀಕಾರ, ಯಾಕೆಂದ್ರೆ ಅದು ಡೌಟ್ ಅವರಿಗೆ. ಬೆಟ್ಟಗಳನ್ನ ಗಡಗಡನ್ನು ಅಡುಗಿಸಿ ಬರಬಾರ್ದೆ, ಆಕಾಶ ಸೀಳಿ ಬರಬಾರ್ದೆ, ಭೂಮಿ ಬಿರಿದು ಬರಬಾರ್ದೆ. ದೇವರಂದ್ರೆ ಆ ತರ ಇರ್ಬೇಕು, ಆಕಾಶ ಸೀಳಿ ಬರ್ಬೇಕು, ಎಲ್ಲ ನೋಡುವಾಗ ಬೆಕ್ಕಸ ಬೆರಬೆ ಇಲ್ಲ, ಭೂಮಿಯನ್ನ ಬಿರಿದು ಮಾಡಿ ಬರ್ಬೇಕು, ಬಂಡೆಯನ್ನ ಸೀಳಿ ಬರ್ಬೇಕು, ಬೆಟ್ಟ ನಡುಗಿಸಿ ಬರ್ಬೇಕು. ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಬಂದಾಗ ಏನ್ ಕೊಟ್ಟಿಗೆಯಲ್ಲಿ ಸೈಲೆಂಟ್ ಆಗಿ ಬಂದಿದ್ದು ಒಂದು ಮಗುವಿನ ರೂಪದಲ್ಲಿ ದೇವರ ಇದು ನೋಡಿ. ಅದು ಯೇಸುನ ಅರ್ಥ ಮಾಡ್ಕೊಂಡ್ರೆ ಸಂಸ್ಕಾರಗಳು ಅರ್ಥ ಆಗುತ್ತೆ. ಯೇಸು ಎಷ್ಟು ಸಿಂಪಲ್ ಆಗಿದ್ರು ಅಂತ ಹೇಳಿದ್ರೆ,
ಅಷ್ಟೇ ಸಿಂಪಲ್ ಆಗಿ ಸಂಸ್ಕಾರಗಳನ್ನ ಮಾಡಿದ್ದಾರೆ. ನೋಡಿ, ಇದೆಲ್ಲ ಅರ್ಥ ಮಾಡ್ಕೊಂಡಾಗನೇ ನಮಗೆ ಸಂಸ್ಕಾರಗಳು ಅರ್ಥಭರಿತವಾಗುವಂಥದ್ದು. ಅದಕ್ಕೆ ನಾವು ಹೇಳೋದು, ಸಂಸ್ಕಾರಗಳು ತಗೊಳ್ಳುವ ಮುಂಚೆ ಪೂರ್ತಿ ಅದರ ಬಗ್ಗೆ ತಿಳ್ಕೊಳ್ಬೇಕು. ಅವಾಗ ಗೊತ್ತಾ, ಪ್ರತಿ ಸಂಸ್ಕಾರಕ್ಕೆ ನಾವು ಬಹಳ ಮರ್ಯಾದೆಯಿಂದ ತಗೊಳ್ತೇವೆ, ಗೌರವದಿಂದ ತಗೊಳ್ತೇವೆ. ಅದರ ಅದರ ಸರಳತೆ ಬಗ್ಗೆ ನಾವು ಕ್ವಶನ್ ಮಾಡಲ್ಲ. ಗೊತ್ತೈತಲ್ಲ, ಇದನ್ನ ಪೋಪ್ ಸ್ವಾಮಿಯರೇ ಕೊಡ್ಬೇಕಪ್ಪ, ಕಾರ್ಡಿನಲ್ಸೇ ಕೊಡ್ಬೇಕಪ್ಪ ಅಂತ ದೊಡ್ಡದು ಹಾಗೆ ನಾವು ಹೇಳೋದಿಲ್ಲ. ಸರಳ ಸಿಂಪಲ್ ಆ ದೇವ್ರು ಮಾಡಿದ್ದಾರೆ. ಎಂತ ಕನಿಷ್ಠನಿಗೂ ಇದು ದಾನಿಯೇಲ್ ಪ್ರವಾದಕ ಅಂತ 4 ಅಧ್ಯಾಯದಲ್ಲಿ ಓದ್ತೀವಲ್ಲ, ದೇವ್ರು ಹೇಳ್ತಾರೆ, ಎಂತ ಕನಿಷ್ಠನಿಗೂ ಅಧಿಕಾರ ಕೊಡ್ತೇನೆ, ಎಂತ ಕನಿಷ್ಠನಿಗೂ ನೀಚನಿಗೂ ಅಧಿಕಾರ ಕೊಡ್ತೇನೆ ಅಂತ ದೇವ್ರು ಹೇಳ್ತಾರೆ. ಬೈಬಲ್ನಲ್ಲಿ ಉಂಟದು. ಈಗ ಫರಿಸಾಯರುಗಳು ಧರ್ಮಶಾಸ್ತ್ರಿಗಳು ಎಷ್ಟು ಕೆಟ್ಟವರಾಗಿದ್ರು, ಆದ್ರೆ ಯೇಸಮ್ಮನೇ ಹೇಳ್ತಾರೆ, ಅಧಿಕಾರ ಮೋಶೆಯ ಸ್ಥಾನದಲ್ಲಿದ್ದಾರೆ, ದೇವರಿಂದ ಬಂದದ್ದು ಅಧಿಕಾರ. ಅವ್ರು ಕೆಟ್ಟರು ಇರಬಹುದು, ಅವ್ರು ಮಾಡ್ದಂಗೆ ಮಾಡಬೇಡಿ, ಬಟ್ ಅವ್ರು ಹೇಳಿದಂಗೆ ಮಾಡಿ, ಯಾಕೆಂದ್ರೆ ಅಧಿಕಾರ ಪೀಠದಲ್ಲಿದ್ದಾರೆ ಅವರು ಅಂತ. ಅದರಿಂದ ಎಂತ ಕನಿಷ್ಠನಿಗೂ ದೇವರು ಅಧಿಕಾರ ಕೊಡ್ತಾರೆ, ಎಂತ ನೀಚನಿಗೂ ದೇವರು ಅಧಿಕಾರ ಕೊಡ್ತಾರೆ ಅಂತ ಬೈಬಲ್ನಲ್ಲಿ ಉಂಟಲ್ಲ. ಇದು ಸಂಸ್ಕಾರಗಳ ಮಹಿಮೆ ಅಂದ್ರೆ ಆ ತರ ಅದು. ಅದರಿಂದ ಅದರ ಸರಳತೆ ನೋಡಿ ಏನ್ ಗೊತ್ತಾ, ಇಷ್ಟೇನಾ, ಓ ಇದೇನಾ, ಎಲ್ಲ ಸತಿ ಹಾಗೆ ಆಗ್ತದೆ. ಎಷ್ಟು ಸಿಂಪಲ್ ಸರಳ ಅಂತ ಹೇಳಿದ್ರೆ ನಮ್ಮ ಅದಕ್ಕೆ ಗೌರವನು ಕಡಿಮೆ ಮಾಡ್ಕೋತೀವಿ ನಾವು. ಇಷ್ಟೇನಾ, ನಾವೇನೋ ತಿಳ್ಕೊಂಡೇವು, ಬರೀ ಇದೇನಾ, 1 ನಿಮಿಷದಲ್ಲಿ ಮುಗಿದೋಗ್ಬಿಡ್ತು, ಏನ್ ಗಂಟೆಗಟ್ಲೆ ಮಾಡ್ಬೇಕಾ? ಕೆಲವು ಹೋಮ ನೋಡಿ ಗಂಟೆಗೂ ಗಂಟೆಗಟ್ಲೆ ಬಿಡಿ, ದಿನಗಟ್ಲೆ ಇರ್ತದೆ. ಒಂದ್ಸತಿ ಕೂತ್ಕೊಂಡ್ಬಿಟ್ರೆ ಎದ್ದೇಳುವಂಗಿಲ್ಲ, ದಿನಗಟ್ಲೆ ರೀ ಇದು. ಮನೆ ಬ್ಲೆಸ್ಸಿಂಗ್ ನಮ್ದು ಏನು ಗೊತ್ತಾ, ಒಂದು 5 ನಿಮಿಷದಲ್ಲಿ ಮನೆ ಬ್ಲೆಸ್ಸಿಂಗ್ ಮಾಡಿದ್ವಿ, 5 ನಿಮಿಷನೂ ಬೇಡ, ಆಯ್ತು ಮನೆ ಬ್ಲೆಸ್ಸಿಂಗ್, ಮನೆ ಇನಾಗ್ರೇಷನ್. ಅದು ಬೇರೆ ವಿಧಿಗಳು, ಅದು ತುಂಬಾ, ಅದು ವಿಧಿಗಳೆಲ್ಲ ಮುಖ್ಯ ಅಲ್ಲ. ಈಗ ಮದುವೆ ನೋಡಿ, ಮದುವೆ ಬೇಕಾದ್ರೆ ಅದು ದಿನಗಟ್ಲೆನೂ ಮಾಡಬಹುದು, ಗಂಟೆಗಟ್ಲೆನೂ ಮಾಡಬಹುದು. ಈಗ ಹಾಲಲ್ಲಿ ಇಷ್ಟು ಗಂಟೆಗಟ್ಟಲೆ, ಚರ್ಚಲ್ಲಿ ನೋಡಿ ಬರೇ ಮದುವೆ ಅಂತ ಹೇಳಿದ್ರೆ ಈ ಪೂಜೆನೂ ಬೇಕಾಗಿಲ್ಲ. ಮದುವೆ ಸಂಸ್ಕಾರಕ್ಕೆ ಏನ್ ಗೊತ್ತಾ, ಕೈ ಹಿಡಿದು ಅದಕ್ಕೆ ಬಂಗಾರನೂ ಬೇಕಾಗಿಲ್ಲ, ಅದಕ್ಕೆ ಹೂಮಾಲೆ, ಮದುವೆಗೆ ಹೂಮಾಲೆ ಬೇಕಾಗಿಲ್ಲ, ಕರಿಮಣಿ ಬೇಕಾಗಿಲ್ಲ, ಉಂಗುರ ಬೇಕಾಗಿಲ್ಲ, DJ ಮ್ಯೂಸಿಕ್ ಬೇಕಾಗಿಲ್ಲ, ಎಂತ ಬೇಕಾಗಿಲ್ಲ, ಇವನ್ ಪೂಜೆನೂ ಬೇಕಾಗಿಲ್ಲ. ಮದುವೆ ಸಂಸ್ಕಾರಕ್ಕೆ ಬರೀ ಹುಡುಗ ಹುಡುಗಿ ಕೈ ಹಿಡಿದು ಏನ್ ಹೇಳ್ತಾರೆ, ನಿನ್ನ ಪ್ರೀತಿಸ್ತೇನೆ, ನನ್ನ ಹೆಂಡತಿ ಅಥವಾ ಗಂಡನಾಗಿ ಸ್ವೀಕಾರ ಮಾಡಿ ಸುಖ ದುಃಖದಲ್ಲಿ ಭಾಗಿಯಾಗ್ತೇನೆ, ಪ್ರಾಮಾಣಿಕ ವಿಷಯ, ಮುಗಿದಾಯ್ತು. ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ. ಮದುವೆಗೆ ಖರ್ಚು ಅದೆಲ್ಲ ಎಕ್ಸ್ಟ್ರಾ, ನಿಮ್ದು ಅದು ಎಕ್ಸ್ಟ್ರಾ ಖರ್ಚು, ಬೇಕಾದ ದುಡ್ಡಿದ್ರೆ ಮಾಡ್ತಾರ ಅವರು, ಖರ್ಚೇ ಇಲ್ಲ ಇಲ್ಲಿ. ಸಂಸ್ಕಾರ ಅಷ್ಟು ಫ್ರೀಯಾಗಿ ಮಾಡ್ಕೊಟ್ಟಿದ್ದಾರೆ ಬಟ್ ಏನ್ ಮಾಡ್ತಾರೆ, ನಾವೇ ಅದನ್ನು ದೊಡ್ಡದು ಇದು ಮಾಡಿಕೊಂಡು ಉದ್ದಾಗಲ್ಲ ಹೇಳ್ಕೊಂಡು ಹೋಗಿ ಅನಾವಶ್ಯಕ ದುಡ್ಡು ಖರ್ಚು ಮಾಡಿಕೊಂಡು, ಬರೀ ದೇವ್ರಿಷ್ಟು ಸರಳ ಸಿಂಪಲ್ ಮಾಡಿದಾರ ಅಂತ ಹೇಳಿದ್ರೆ. ಒಂದು ಮನೆಯಲ್ಲಿ ಒಂದು ಇದಿತ್ತು, ಒಂದು ಒಳ್ಳೆ ಸೀನರಿ ಇತ್ತು, ಒಳ್ಳೆ ಸೀನರಿ. ಅದರಲ್ಲಿ ಬೆಟ್ಟ ಗುಡ್ಡಗಳು, ಪರ್ವತಗಳು, ಮರ ಗಿಡ, ಆಮೇಲೆ ಒಂದ್ ಕಡೆ ಒಂದು ಕಣಿವೆಯಲ್ಲಿ ಒಂದು ಬಂಡೆಯಿಂದ ಒಂದೊಂದು ತೊಟ್ಟು ನೀರು ಬೀಳೋದು, ಒಂದು ತೊಟ್ಟು ನೀರು ಬೀಳೋದು, ಗೊತ್ತಿದ್ದಲ್ಲ. ಒಂದು ತೊಟ್ಟು ನೀರು ಬಿದ್ದು ಕೆಳಗಡೆ ಹಾಗೇ ಹರಿದು ಹೋಗ್ತಾ ಬೇರೆ ಬೇರೆ ಸ್ಟ್ರೀಮ್ಸ್ಗಳು ಇದೆಲ್ಲ ಸೇರಿಬಿಟ್ಟು ಅದಕ್ಕೆ ಕಾಲುವೆಗಳೆಲ್ಲ ಸೇರ್ಕೊಂಡು ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಬಹಳ ದೊಡ್ಡ ನದಿ ಆಗ್ತದೆ. ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಅದೇ ಸಮುದ್ರಕ್ಕೆ ಬಹಳ ದೊಡ್ಡ ನದಿ ಇರ್ತದೆ, ಬಟ್ ಅದರ ಮೂಲ ಕಂಡು ಹುಡುಕ್ಬೇಕಾದ್ರೆ, ಮೂಲ ಎಲ್ಲೋ ಬೆಟ್ಟ ಸಂದಿಯಲ್ಲೋ ಎಲ್ಲೋ ಬಂಡೆ ಇದರಿಂದಲೋ ಸಂದಿಯಿಂದಲೋ ಒಂದೊಂದು ತೊಟ್ಟು ನೀರು ಬೀಳುತ್ತದೆ ಸಿಂಪಲ್ ಆಗಿ. ಬಟ್ ಅದು ಹೋಗ್ತಾ ಏನಾಗ್ತದೆ, ಬೇರೆ ನದಿಗಳು ಬೇರೆ ನೀರೆಲ್ಲ ಸೇರ್ಕೊಂಡು ಸಮುದ್ರ ದೊಡ್ಡ. ಅದಕ್ಕೆ ಅಲ್ಲಿ ಬರ್ದಿದ್ರು ಈ ತರ, ಬಿಗಿನಿಂಗ್ ಆಫ್ ಎವ್ರಿಥಿಂಗ್ ಈಸ್ ಸಿಂಪಲ್ ಅಂಡ್ ಬ್ಯೂಟಿಫುಲ್. ಪ್ರತಿಯೊಂದರ ಪ್ರಾರಂಭ ಸರಳ ಮತ್ತು ಸುಂದರ. ಅತಿ ಸರಳ, ವೆರಿ ಸಿಂಪಲ್. ಒಂದೊಂದು ತೊಟ್ಟು ನೀರು ಅಷ್ಟೇ ಬೀಳು. ಬಟ್ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಏನು ಗೊತ್ತಾ, ಹತ್ರ ಭಯ ಆಗುತ್ತದೆ, ಕೆಳಗೆ ಬೋರ್ಗರಿಯುತ್ತದೆ, ನೀರು ಕೆಳಗಡೆ ಬಿದ್ದು ಎಂತ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾರೆ ಜನ, ಗೊತ್ತಿದಲ್ಲ. ಅದು ಹೋಗ್ತಾ ಹಾಗೆ ಆಗ್ತದೆ.
ಪ್ರಿಯರೇ, ಅದು ಅದು ಸಮುದ್ರ ಸೇರ್ಬೇಕಾದ್ರೆ ಎಷ್ಟು ಭಯಂಕರವಾಗಿರ್ತದೋ, ಬೆಟ್ಟ ಗುಡ್ಡಗಳಿಂದ ಅದು ಬಿದ್ದು ಬರ್ಬೇಕಾದ್ರೆ. ಆದ್ರೆ ಪ್ರಾರಂಭದಲ್ಲಿ ಅಷ್ಟು ಸರಳವಾಗಿರ್ತದೆ. ದೇವ್ರ ಆತರ ಪ್ರಿಯರಿ, ನೋಡಿದ್ರೆ ಬಹಳ ಭಯಂಕರರು, ಬಹಳ ಶೂರರು, ಬಹಳ ಅದ್ಭುತ. ಒಂದ್ ಕಡೆ ನೋಡಿದ್ರೆ ಕೊಟ್ಟಿಗೆಯಲ್ಲಿ ಹುಟ್ಟಿದ ಮಗು ತರ, ಬಹಳ ಸರಳ, ಸಿಂಪಲ್. ಯಾರು ಬೇಕಾದ್ರೂ ಎಂತ ಪಾಪಿಗಳು ಬರ್ಬೋದು, ಎಂತ ಪಾಪಿಗಳು ಕೂಡ ದೇವ್ರ ಹತ್ರ, ಅಂತ ಪರಿಶುದ್ಧಾತಿ ಪರಿಶುದ್ಧ ದೇವರ ಹತ್ರ ಎಂತ ಪಾಪಿಗಳು ಕೂಡ ಬರ್ಬೋದಲ್ವ. ಗಾಡ್ ಎಂತ ದೇವ್ರಿ ನಮ್ಮ, ಎಂತ ದೇವ್ರು. ನಿನ್ನೆನೆ ನಾನು ಒಂದು ಇದು ನೋಡಿದೆ. ನಿನ್ನೆ ಒಂದು ಯೂಟ್ಯೂಬ್ ನಲ್ಲಿ, ಅದು ಅಮೆರಿಕದ, ಅವನ ಹೆಸರೇ ಮರ್ತಿದೆ ನನಗೆ, ನಿನ್ನೆನೆ ನೋಡಿದ್ ನಾನು. ಅವನಿಗೆ ಅಣುಬಾಂಬಿನ ತಂದೆ, ಫಾದರ್ ಆಫ್ ದ ಐಟಮ್ ಬಾಂಬ್ ಅಂತ ಹೇಳ್ತಾರೆ ಅವನು. ಗೊತ್ತಿದ್ದಲ್ಲ, ಫಸ್ಟ್ ಬಾಂಬ್ ಸಂಶೋಧನೆ ಮಾಡಿದಾಗ ಅದರ ಹೆಡ್ ಅವನಾಗಿದ್ದ, ಆ ಒಂದು ತಂಡದ ಹೆಡ್, ಮುಖ್ಯಸ್ಥ ಅವನಾಗಿದ್ದ. ಗೊತ್ತಾಯ್ತಲ್ಲ, ಅವನು ಬಾಂಬ್ ತಯಾರು ಮಾಡಿಬಿಟ್ಟು ಆಮೇಲೆ ಹಿರೋಶಿಮಾ ನಾಗಸಾಕಿ ಹಾಕಿದ್ಮೇಲೆ ಅದರ ಪರಿಣಾಮ, ಅವನು ಸೈಂಟಿಸ್ಟ್ ಹೆಡ್ ಅವನು, ಗೊತ್ತಾಯ್ತಲ್ಲ, ಅವನ ನಿರೀಕ್ಷೆಗೂ ಮೀರಿದ್ದ ಅವನು. ಅವನೇ ಆಶ್ಚರ್ಯ ಪಡ್ತಾನೆ, ಅಯ್ಯೋ ದೇವ್ರು, ಇಷ್ಟು ಭಯಂಕರನ ಅಂತ. ಅವನಿಗೆ ಗೊತ್ತಿತ್ತು ಅನುಭವ ಹೇಗಿರ್ತದೆ ಅಂತ. ಬಟ್ ಹಾಕಿದ ಮೇಲೆ ಅದರ ಒಂದು ಪರಿಣಾಮ ಎಲ್ಲ ನೋಡ್ಬಿಟ್ಟು ಅವನು ಬೆಕ್ಕಸ ಬೆರಗಾಗುತ್ತ. ಹೌದಾ, ಅವನೇ ಮಾಡಿದ್ದು. ಅವನ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅದಕ್ಕೆ ಆಮೇಲೆ ಅವನು ನೋಡಿ, ಭಗವದ್ಗೀತೆ ನಮ್ಮ ಭಾರತದ ಎಲ್ಲ ಶಾಸ್ತ್ರ ಓದಿದನವನು. ಅವನು ಭಗವದ್ಗೀತೆ ನಮ್ಗೇನೆ ಬರ್ತಾರೆ ಗೊತ್ತಿಲ್ಲ, ಭಗವದ್ಗೀತೆಯ ಒಂದು ಕೋಟೇಶನ್ ಹೇಳ್ತಾನೆ ಅವನು. ಆ ಬಾಂಬ್ ಸಿಡಿದಿದ್ದು, ಆದಂತ ಎಲ್ಲ ಇದು ನೋಡ್ಬಿಟ್ಟು, ಅದರಿಂದ ಆದಂತ ಅನಾಹುತ ನೋಡ್ಬಿಟ್ಟು, ಐ ವಿಲ್ ಬಿಕಮ್ ದ ಡೆತ್, ಐ ವಿಲ್ ಬಿಕಮ್ ದ ಡಿಸ್ಟ್ರಾಯರ್ ಆಫ್ ದ ವರ್ಲ್ಡ್ ಅಂತ ಭಗವದ್ಗೀತೆಯಲ್ಲಿ ಒಂದು ಸೆಂಟೆನ್ಸ್ ಹೇಳಿದವನು. ಅದು ಸಂಸ್ಕೃತದಲ್ಲಿ, ಅವನು ಸಂಸ್ಕೃತ ಕಲ್ತಿದ್ದಾನೆ ಭಗವದ್ಗೀತೆ ಓದೋಕ್ಕೋಸ್ಕರ. ಅವನು ಫಾರಿನ್ ಅವನು ಅಮೆರಿಕದವನು. ಗೊತ್ತಾಯ್ತಲ್ಲ, ಸಂಸ್ಕೃತದಲ್ಲಿ ಭಗವದ್ಗೀತೆ ಓದ್ಬಿಟ್ಟು ಸಂಸ್ಕೃತ ವಾಕ್ಯ ಹೇಳ್ತಾ ಇದ್ದೇನೆ. ಐ ವಿಲ್ ಬಿಕಮ್ ದ ಡೆತ್ ಅಂಡ್ ಡಿಸ್ಟ್ರಾಯರ್ ಆಫ್ ದ ವರ್ಲ್ಡ್ ಅಂತ. ಅದು ಅಣುಬಾಂಬ್. ಆಮೇಲೆ ಇದು ಹೈಡ್ರೋಜನ್ ಬಾಂಬ್ ಮಾಡ್ಲಿಕ್ಕೆ ಅಮೆರಿಕ ಯೋಚನೆ ಮಾಡಿದ. ಹೈಡ್ರೋಜನ್ ಬಾಂಬ್ ಇವನು ಫುಲ್ ವಿರೋಧ. ಯಾಕೆಂದ್ರೆ ಅಂತ ಭಯಂಕರ ನಾಶ, ಹೈಡ್ರೋಜನ್ ಇದಕ್ಕಿಂತ 1000 ಪಲ್ಲು ಎಷ್ಟೋ ಅಧಿಕವಾಗಿ ಕೇಡು ಮಾಡ್ತಾ ಇದೆ, ಬೇಡ, ಇಂಥದ್ದು ಬೇಡ ಅಂತ ಅವನು. ಅದಕ್ಕೆ ಅಮೆರಿಕ ಅವನನ್ನ ತೆಗೆದಾಗ್ಬಿಡ್ತು, ಆ ಹುದ್ದೆಯಿಂದೆಲ್ಲ ತೆಗೆದಾಗ್ಬಿಡ್ತು. ಓಯ್, ನೀನ್ ಸರಿ ಇಲ್ಲ ನೀನು ಅಂತ ಹೇಳ್ಬಿಟ್ಟು ಎಲ್ರು ಅವನಿಗೆ. ಯಾಕೆಂದ್ರೆ ಅವನು ಮನ್ಸು ಅರ್ಥ ಮಾಡ್ಕೊಂಡಿಲ್ಲ, ಇವನು ಯಾಕೆ ಇದ್ ಮಾಡ್ತಾನೆ, ಏನು ಅಮೆರಿಕ ಮುಂದೆ ಬರೋದು ಬೇಡವಾ, ಇವನ್ ಏನಾದ್ರೂ ಬೇರೆ ಜೊತೆ ಏನೋ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನಂತ ಡೌಟ್ ಮೇಲೆ ಶುರು ಮಾಡಿದ್ರು ಅವನಿಗೆ. ನೋಡಿ, ನಾನು ಯಾಕೆ ಹೇಳ್ತೀನಿ, ಒಂದು ಅಣು ಎಷ್ಟು ಸರಳ ಅಲ್ವಾ. ಅಣು ಕಣ್ಣಿಗೆ ಕಾಣಲ್ಲ. ಅದು ಒಂದು ಅಣು, ಒಂದು ವಸ್ತುವನ್ನ ನಾವು ವಿಭಜಿಸ್ತಾ ಹೋದ್ರೆ ಕೊನೆಗೆ ಏನಾಗ್ತದೆ, ಯಾವುದೋ ಒಂದು ವಸ್ತು ಕೊನೆಗೆ ಎಷ್ಟು ಸಣ್ಣ, ಕಣ್ಣಿಗೆ ಕಾಣದಷ್ಟು ಒಂದು ಸಣ್ಣ ಅಣು ಆಗಿರ್ತದೆ. ಇದ್ರಲ್ಲೇನು ವಿಶೇಷ ಅಂತ ಹೇಳ್ಬೋದು. ಅಯ್ಯೋ, ಇದೊಂದು ಕಣ್ಣಿಗೆ ಕಾಣಲ್ಲ, ಇದು ಇಷ್ಟು ಸಣ್ಣದಿಂದ ಏನಾಗುತ್ತೆ ಅಂತ. ಆಕ್ಚುಲಿ ಅದರಿಂದ ಬಾಂಬ್ ತಯಾರು ಮಾಡ್ತಾರಲ್ಲ, ಅಷ್ಟು ಭಯಂಕರ ಅನಾಹುತ ಆಗ್ತದೆ ಅದರಲ್ಲಿ. ಅದರಿಂದ ಅಣು ಫೈನಲಿ ಇಟ್ ಈಸ್ ಅಷ್ಟು ಸರಳ ಮತ್ತು ಸಿಂಪಲ್. ಏನಿರ್ತದೆ ಅದರಲ್ಲಿ, ಎಲೆಕ್ಟ್ರಾನು, ನ್ಯೂಟ್ರಾನ್, ಪ್ರೋಟಾನ್ ಅಷ್ಟೇ. ಒಂದು ಎಲೆಕ್ಟ್ರಾನ್, ಒಂದು ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ಸ್. ಕಣ್ಣಿಗೂ ಕಾಣಲ್ಲ, ಅಷ್ಟು ಸಣ್ಣದಾಗಿರ್ತದೆ. ಒಬ್ಬ ದೇವರೇ, ಅದ್ರ ಶಕ್ತಿ ನೋಡಿದ್ರೆ, ಐ ಬಿಕಮ್ ದ ಡೆತ್ ಅಂಡ್ ಡಿಸ್ಟ್ರಾಯರ್ ಆಫ್ ದ ವರ್ಲ್ಡ್. ನಾನು ಸಾವಾಗಿರ್ತೇನೆ ಮತ್ತು ಪ್ರಪಂಚದ ನಾಶಕ ನಾನಾಗ್ತೀನಿ ಅಂತ ಹೇಳಿದಾಗೆ. ಅದು ಅಣುಬಾಂಬ್. ಬಟ್ ನಮ್ ಜೀಸಸ್ ಆ ತರ ಆಗಲ್ಲ. ನಮ್ ಜೀಸಸ್ ಡೆತ್ ಅಲ್ಲ ಮತ್ತು ಡಿಸ್ಟ್ರಾಯರ್ ಅಲ್ಲ. ಜೀಸಸ್ ಇಸ್ ಲೈಫ್ ಗಿವರ್. ನಮ್ ದೇವ್ರು ಮರಣ ಅಲ್ಲ. ಅಲ್ಲಿ ಹೇಳಿದಾಗೆ, ಅಂದ್ರೆ
ಇಂಡೈರೆಕ್ಟ್ ಆಗಿ ಇದು ಉಂಟು, ಎಲ್ಲ ನಾಶ ಆಗ್ತಾರೆ, ಬಟ್ ದೇವ್ರು ನಾಶ ಮಾಡಲ್ಲ. ಬಟ್ ಸಂಪೂರ್ಣವಾಗಿ ಪ್ರಪಂಚ ನಾಶ ಆಗ್ತದೆ, ನರಕದಲ್ಲೆಲ್ಲ ನಾಶ ಆಗ್ತದೆ, ಬಟ್ ಅದು ದೇವರು ಮಾಡುವುದಿಲ್ಲ. ನಮ್ಮ ಒಳ್ಳೆ ದೇವರು. ಅದಕ್ಕೆ ಜೀಸಸ್ ಹೇಳ್ತಾರೆ, ನಾನು ಜೀವ ನೀಡಲು ಬಂದಿದ್ದೇನೆ, ಮರಣ ಅಲ್ಲ, ಜೀವ ನೀಡಲು ಯಥೇಚ್ಛವಾಗಿ ಧಾರಾಳವಾಗಿ ನೀಡಲು ಬಂದಿದ್ದೀನಿ ಅಂತ ಸ್ವಾಮಿ. ಡಿಸ್ಟ್ರಾಯ್ ಮಾಡಕ್ ಬರ್ತಾ ಇಲ್ಲ ಸ್ವಾಮಿ. ಬಟ್ ನಾನು ಹೇಳುದು, ಒಂದು ಅಣುಬಾಂಬು ಎಷ್ಟು ಸರಳ ಮತ್ತು ಎಷ್ಟು ಭಯಂಕರ ಅಂತ ಗೊತ್ತಿದ್ದಲ್ಲ. ಹಾಗೆ ನಮ್ಮ ಸಂಸ್ಕಾರಗಳು ಎಷ್ಟು ಸರಳ ಆದ್ರೆ ಎಷ್ಟು ಪ್ರಭಾವ ಬೀರ್ತದೆ ಅಂತ ಹೇಳಿದ್ರೆ, ಅದರಿಂದ ಎಷ್ಟು ಶಕ್ತಿ, ಆಧ್ಯಾತ್ಮಿಕ ಪವರ್ ಎಷ್ಟು ಇರ್ತದೆ ಅಂತ ಹೇಳಿದ್ರೆ, ಇದನ್ನ ನಾವೆಲ್ಲ ತಿಳ್ಕೋಬೇಕು, ಅದು ನಂಬಬೇಕು. ವಿ ಹ್ಯಾವ್ ಟು ಬಿಲೀವ್. ಅದಕ್ಕೆ ನಂಬುದಕ್ಕೋಸ್ಕರ ಲೋಕದ ವಸ್ತುಗಳನ್ನು ತಿಳ್ಕೋಬೇಕು ನಾವು. ಗೊತ್ತೈತಲ್ಲ, ಈಗ ಲೋಕದ ವಸ್ತು, ಅದಕ್ಕೆ ದೇವ್ರೇನ್ ಮಾಡ್ತಾರೆ, ಲೋಕದ ವಿಷಯಗಳನ್ನೇ ಬಳಸ್ತಾರೆ ಸಂಸ್ಕಾರದಲ್ಲೋ, ಅವರ ಬೋಧನೆಯಲ್ಲೋ. ಸ್ವರ್ಗ ರಾಜ್ಯ, ಒಂದು ಸಾಸಿವೆ ಕಾಳು, ಸ್ವರ್ಗ ರಾಜ್ಯ, ಮೀನಿನ ಬಲೆ, ಯಾಕೆ ಹೆಸರು ಹೇಳ್ತಿದ್ದಾರೆ ಅಂದ್ರೆ ಅದರ ಅರ್ಥವನ್ನು ತಿಳ್ಕೋಬೇಕು. ಅದಕ್ಕೋಸ್ಕರ ಈ ಸಂಸ್ಕಾರ ಇದ್ದಿದ್ರೆ ಕಣ್ಣಿಗೆ ಕಾಣುದಿಲ್ಲ, ಅದು ನೋಡಕ್ ಸಿಗಲ್ಲ, ಮುಟ್ಟಕ್ಕಾಗಲ್ಲ, ಕಣ್ಣಿಗೆ ಕಾಣಲ್ಲ. ಅದರಿಂದ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಕಣ್ಣಿಗೆ ಕಾಣದ್ದು? ಒಬ್ಬ ಕುರುಡನು ಆಕಾಶ ಹೇಗಿದೆ ಅಂತ ಹೇಳಿದ್ರೆ, ಆಕಾಶ ನೀಲಿ ಬಣ್ಣದ್ದು ಅಂತ ಹೇಳಿದ್ರೆ, ಅವನ್ ಪುನಃ ಕೇಳ್ತಾನೆ, ನೀಲಿ ಬಣ್ಣ ಅಂದ್ರೆ ಏನು, ಅದು ಹೇಗಿರುತ್ತೆ? ಈಗ ನೀಲಿ ಬಣ್ಣ ಹೆಂಗೆ, ಒಬ್ಬ ಕಣ್ಣು ಕಾಣದವನಿಗೆ ನೀಲಿ ಬಣ್ಣ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು? ಕಣ್ಣೆ, ಅವನು ಕಲರೇ ಕಂಡಿಲ್ಲ ಅವನು. ಹಾಗೆ ಪ್ರಿಯರೇ, ಏಸಮ್ಮಿಗೆ ಎಷ್ಟು ಕಷ್ಟ ಆಗಿರ್ಬೋದು. ನಮ್ಮಂತ ಕುರುಡರಿಗೆ ಸ್ವರ್ಗದ ರಾಶಿಗಳನ್ನು ತಿಳಿಸ್ಲಿಕ್ಕೆ ಪಾಪ ಏಸಮ್ ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟು ಸಾಮರ್ಥಿಗಳನ್ನ ಬಳಸಿದ್ದಾರೆ. ಏಸ್ವಾಮಿ ಯಾವ ತರ ಎಲ್ಲ ಇಷ್ಟು ಸಂಕೇತಗಳನ್ನ, ಸಿಂಬಲ್ಗಳನ್ನು ಉಪಯೋಗ ಮಾಡಿದ್ದಾರೆ ನಮ್ಗೆ ಸ್ವರ್ಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ. ಅದಕ್ಕೆ ನಾವು ಸ್ವಲ್ಪ ಇಂಟ್ರೆಸ್ಟ್ ತಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಕೆ ಪ್ರಯತ್ನ ಮಾಡ್ಬೇಕು ಹೊರತು, ಇದೆಲ್ಲ ಏನುಂಟು, ಇದೇನ್ ಮಹಾ, ಇದೆಲ್ಲ ಬೇಕಾ, ಎಣ್ಣೆ ಬೇಕಾ, ನೀರು ಬೇಕಾ, ಇದೆಲ್ಲ ಏನಾಗತ್ತೆ ಅಂತ. ಆದ್ರೆ ಏಸ್ವಾಮಿನೇ ನೀರಲ್ಲಿ ಸ್ನಾನ ದೀಕ್ಷೆ ಪಡ್ಕೊಂಡ್ರು, ಏಸ್ವಾಮಿನೇ ಎಲ್ಲ ಪದ್ಧತಿಗಳನ್ನ ಟ್ರೆಡಿಷನ್ ಎಲ್ಲ ಅನುಸರಿಸಿದ್ರು, ಅವರು ದೇವರಾದ್ರು ಕೂಡ. ಇದರ ಮಹತ್ವ ನಮ್ಗೆ ತಿಳಿಸೋದಕ್ಕೋಸ್ಕರ ಅಲ್ವಾ ನಮ್ಮ ಜೀವಿತದಲ್ಲಿ ಇದು ಬೇಕು ಅಂತ. ಹೇಳಿದ್ರೆ ಯೇಸು ದೇವರು ಅವ್ರಿಗೇನು ಅಗತ್ಯ ಇರಲಿಲ್ಲ, ಬಟ್ ಮಾನವ ಸ್ವಭಾವದಲ್ಲಿ ಬಂದು ನಮ್ಮ ಮಾನವನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಅವರು ನಮ್ ತರನೇ ಆಗ್ಬೇಕಾಯ್ತು, ಅವರು ನಮ್ ತರನೇ ಜೀವನ ಮಾಡ್ಬೇಕಾಯ್ತು ಅವರು. ಆ ದೇವರು ನಮ್ಗಿಂತ ಫುಲ್ ದೂರ ಇರೋ ದೇವರು, ಫುಲ್ ನಮ್ಮ ಜೊತೆ ಸೇರಿ ನಮ್ ತರ ನಮ್ಮಲ್ಲಿ ಒಳಗೆ ಒಂದಾದ್ರಲ್ವಾ. ಇದೆಲ್ಲ ಅದ್ಭುತ ರಹಸ್ಯಗಳಿದು. ಅದಕ್ಕೆ ನೋಡಿ, ಅದಕ್ಕೆ ಬ್ಯಾಪ್ಟಿಸಮ್ ನಾನು ಹೇಳಿದೆ, ಅದಷ್ಟೇ, ಜಸ್ಟ್ ಬ್ಯಾಪ್ಟಿಸಮ್, ನೀವು ಅಷ್ಟೇ ಸಾಕು. ನೀರು ಇದು ಒಂದ್ ಹೆಸರು ಕೊಟ್ಟು ಪಿತಾನ್ ಸುತ್ತ ನಿಮ್ಗೆ ದೀಕ್ಷಾಸ್ಥಾನ ಕೊಡ್ತೀನಿ, ಮುಗ್ದೋಯ್ತು. ಬಟ್ ಅದರ ಮುಂಚೆ ಕೆಲವು ಅಭಿಷೇಕಗಳಿರ್ತವಲ್ಲ, ಅದರ ಮುಂಚೆ ಒಂದು ಅಭಿಷೇಕ, ಪ್ರೀ ಕ್ಯಾಟಕುಮನ್ ಅಭಿಷೇಕ, ಅದು ಅದಕ್ಕೆ ತೈಲ, ಬೇರೆ ತೈಲ ಉಂಟು ಅದಕ್ಕೆ ಅಂತ ಮಾಡಿದ್ದು. ಜ್ಞಾನಾರ್ಥಿಗಳ ಜ್ಞಾನಸ್ನಾನ ಪಡಿಬೇಕ ಅವ್ರದ್ದು. ಆ ತೈಲದಿಂದ ಎದೆಗೆ ಹಚ್ಚುತ್ತಾರೆ, ಮಗುವಿಗೆ ಆದ್ರೆ ಎದೆಗೆ ಹಚ್ಚುತ್ತಾರೆ, ದೊಡ್ಡವರಾದ್ರೆ ಕೈಗೆ ಹಚ್ಚುತ್ತಾರೆ. ಅದನ್ನು ಹಚ್ಚಬೇಕಾದ್ರೆ ಒಂದು ಸಣ್ಣ ಪ್ರಾರ್ಥನೆ ಉಂಟದು. ಅದೇನಂತ ಹೇಳಿದ್ರೆ, ಅದು ನೀರಿನಿಂದ ದೀಕ್ಷೆ ಕೊಡುವ ಮುಂಚೆ, ಅದು ದೀಕ್ಷಾ ಸ್ನಾನಾರ್ಥಿಗಳ ಪವಿತ್ರತೆ ಇಲ್ಲದಿಂದ, ಆಯಿಲ್ ಆಫ್ ದ ಕ್ಯಾಟಕಮನ್ಸ್, ಅದು ಮಗುವಿನ ಎದೆ ಮೇಲೆ ಅಭ್ಯಂಗಿಸ್ತಾರೆ. ಆಗ ಪ್ರೇರಿತರ, ನಮ್ಮ ಉದ್ಧಾರಕರಾದ ಪ್ರಭೇಸಿನ ನಾಮದಲ್ಲಿ ಜೋಸೆಫ್ ಅಥವಾ ಮೇರಿ, ನಿನ್ನನ್ನು ರಕ್ಷಣಾ ತೈಲದಿಂದ ಅಭ್ಯಂಗಿಸುತ್ತೇನೆ. ಪ್ರಭೇಸಿನ ಶಕ್ತಿ ನಿನ್ನ ರಕ್ಷಣೆಯಾಗಿರಲಿ. ಯುಗಾಂತರಿಗೂ ಜೀಸಿಗಳ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದೊಂದು ಅಭ್ಯಂಗ. ಆಮೇಲೆ ಬ್ಯಾಪ್ಟಿಸಮ್, ಅದು ನೀರಿನಿಂದ ಬ್ಯಾಪ್ಟಿಸಮ್.
ಬ್ಯಾಪ್ಟಿಸಮ್ ಆದ್ಮೇಲೆ ನೋಡಿ, ಬ್ಯಾಪ್ಟಿಸಮ್ ಎಷ್ಟು ಸಿಂಪಲ್. ಒಂದು ಹೆಸರು ಇಡ್ತಾ, ಪಿತನ ಸುತನ ಪವಿತ್ರ ನಾಮದಲ್ಲಿ ನಾನು ನಿನಗೆ ದೀಕ್ಷಾಸನ ಕೊಡುತ್ತೇನೆ, ಮುಗ್ದೋಯ್ತು, ಬ್ಯಾಪ್ಟಿಸಮೇ ಮುಗ್ದೋಯ್ತು ಅಷ್ಟೇ. ಅದಾದ್ಮೇಲೆ ಬಿಳಿ ಬಟ್ಟೆ ಹಾಕ್ತಾರೆ ಮಗುವಿಗೆ, ಒಂದ್ ಸಣ್ಣ ಟವಲ್, ಬಿಳಿ ಬಿಳಿ ಟವಲ್. ಯಾಕೆಂತ ಹೇಳಿದ್ರೆ ಅಲ್ಲಿ ಕೊಳೆ ಇಲ್ವಲ್ಲ. ನೋಡಿ, ಅದು ಸಂಕೇತ. ಬಿಳಿ ಬಟ್ಟೆಯನ್ನು, ಬಿಳಿ ಬಟ್ಟೆಯಲ್ಲಿ ಕೊಳೆ ಇಲ್ಲದ ಶುಭ್ರ, ಗೊತ್ತಾಯ್ತಲ್ಲ, ಅದಕ್ಕೆ ಸಂಕೇತ ನಿನ್ನ ಆತ್ಮ ಶುದ್ಧವಾಗಿದೆ ಅಂತ ತೋರ್ಸ್ಲಿಕ್ಕೆ ಅದು ಹೆಗಲ್ ಮೇಲೆ ಹಾಕ್ತಾರೆ ಮಗುವಿನ, ಅಥವಾ ಯಾರು ಬ್ಯಾಪ್ಟಿಸಮ್ ತಗೊಳ್ತಾರೆ ಅವರ. ಹಾಕ್ಬಿಟ್ಟು ಏನ್ ಹೇಳ್ತಾರೆ, ಅವ್ರ ಹೆಸರು ಜೋಸಫ್, ನೀನು ಕ್ರಿಸ್ತ ಯೇಸುನ ಧರಿಸಿಕೊಂಡು ಹೊಸ ಸೃಷ್ಟಿಯಾಗಿದ್ದಿ. ಪೌಲ ಹೇಳ್ತಾನಲ್ಲ, ಕ್ರಿಸ್ತ ಯೇಸುನ ಮನೋಭಾವ ಧರಿಸಿರಿ ಅಂತ. ಯೇಸುವನ್ನೇ ಧರಿಸ್ಕೊಳ್ಳಿ, ಯೇಸುನ ಅಂದ್ರೆ ಮನೋಭಾವ ಧರಿಸ್ಕೊಳ್ಳಿ, ಅಂದ್ರೆ ಜೀಸಸ್ ತರ ಆಗಿ. ಅದಕ್ಕೆ ಇಲ್ಲಿ ಬಿಳಿ ಬಟ್ಟೆ ಹಾಕುದು, ನೀನು ಯೇಸು ಕ್ರಿಸ್ತರನ್ನ ಧರಿಸಿಕೊಂಡು ಹೊಸ ಸೃಷ್ಟಿಯಾಗಿ. ಈಗ ಹೊಸ ಸೃಷ್ಟಿ ಆಗೋದು ಹೇಗೆ? ಅದ್ ನಮ್ಮ ಉಪವಾಸ ವ್ರತ ಮಾಡಲ್ಲ, ನಮ್ ದಾನ ಧರ್ಮ ಮಾಡಲ್ಲ. ಹೊಸ ಸೃಷ್ಟಿ ನಮ್ಮನ್ನ ನಾವ್ ಏನೇ ಮಾಡಿದ್ರು ಹೊಸ ಸೃಷ್ಟಿ ಆಗಲ್ಲ. ಅದು ಯೇಸು ಸ್ವಾಮಿನೇ ಮಾಡ್ಬೇಕು ನಮ್ಗೆ ಹೊಸ ಸೃಷ್ಟಿ. ನ್ಯೂ ಕ್ರಿಯೇಷನ್ ಜೀಸಸ್ ಹ್ಯಾಸ್ ಟು ಮೇಕ್. ಅದಕ್ಕೆ ನಾವು ಹಿಡಿದು ಯೇಸು ಯಾಕೆ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ, ವೈ ಜೀಸಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಯೇಸು ಇಲ್ದಿದ್ರೆ ಪರವಾಗಿಲ್ಲ, ಒಳ್ಳೇದು ಕಾರ್ಯ ಮಾಡು. ನೀನು ಯಾವ ಒಳ್ಳೇದು ಕಾರ್ಯ ನಿನ್ನನ್ನು ಹೊಸ ಸೃಷ್ಟಿ ಮಾಡಲ್ಲ. ಅಲ್ಲ, ಈ ಡೆಡ್ ಐಟಮ್ಗಳು, ಈ ನಾವು ಮಾಡುವಂತ ಇದೆಲ್ಲ ದಾನ ಧರ್ಮಗೆಲ್ಲ ಡೆಡ್ ಐಟಮ್ ಅದು, ಗೊತ್ತಾಯ್ತಲ್ಲ. ಅದಕ್ಕೆ ನಿರ್ಜೀವ ವಸ್ತು ವಿಷಯಗಳದೆಲ್ಲ, ಅದು ನಮ್ಗೆ ಹೊಸ ಜೀವ ಕೊಡ್ಲಿಕ್ಕೆ ಸಾಧ್ಯ ನಾವುಗಳಿಗೆ. ಈ ಲೋಕದ ವಸ್ತುಗಳು, ವಿಷಯಗಳು, ನಮ್ಮ ಉಪವಾಸ ವ್ರತ ತ್ಯಾಗ ದಾನ ಧರ್ಮಗಳೆಲ್ಲ ಪ್ರೇರಿ ಯೇಸುನೇ ಮಾಡ್ಬೇಕು. ಓನ್ಲಿ ಜೀಸಸ್ ಎಷ್ಟು ಡು. ಈವನ್ ಪ್ರಾರ್ಥನೆಗಳು ಮಾಡಲ್ಲ ನಮ್ಗೆ, ಯಾವ ಸಂಸ್ಕಾರನೂ ಮಾಡಲ್ಲ ಯೇಸು ಬಿಟ್ರೆ. ಯೇಸು ಹೆಸರು ಇಲ್ದಿದ್ರೆ, ಪಿತಾದ ಪವಿತ್ರಾತ್ಮನ ಹೆಸರು ಇಲ್ದಿದ್ರೆ ನೀವ್ ಏನೇ ಮಾಡಿದ್ರು ಅದು ಸಂಸ್ಕಾರಗಳೇ ಅಲ್ಲ ಅದು. ಅಲ್ಲಿ ಪೌಲ ನೋಡಿ ಪುನಃ ಬ್ಯಾಪ್ಟಿಸಮ್ ಕೊಡ್ತಾನಲ್ಲ ಅಲ್ಲಿ ಎಫೆಸದವರಿಗೆ, ಪುನಃ ಬ್ಯಾಪ್ಟಿಸಮ್ ಯಾಕೆ ಕೊಡುದು? ಅವ್ರು ಆಲ್ರೆಡಿ ಅಲ್ಲಿ ಬ್ಯಾಪ್ಟಿಸಮ್ ತಗೊಂಡಿದ್ರು ಅಂತ ಹೇಳ್ತಾರೆ, ಆಲ್ರೆಡಿ ಬ್ಯಾಪ್ಟಿಸಮ್ ತಗೊಂಡ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಪೌಲ ಓಕೆ ಬ್ಯಾಪ್ಟಿಸಮ್ ತಗೊಂಡಿದ್ದೀರಲ್ಲ ಪರವಾಗಿಲ್ಲ ಸಾಕು ಅಂತ, ಇಲ್ಲ ಪೌಲ ಮತ್ತೆ ಅವರಿಗೆ ಬ್ಯಾಪ್ಟಿಸಮ್ ಕೊಡ್ತಾನೆ ಯಾಕೆ? ಹತ್ತೊಂಬತ್ತನೇ ಅಧ್ಯಾಯ, ಆಕ್ಟ್ಸ್ ಆಫ್ ದಿ ಅಪೋಸಲ್ಸ್. ನೀವು ಬ್ಯಾಪ್ಟಿಸಮ್ ತಗೊಂಡಾಗ ಪವಿತ್ರಾತ್ಮನ ಪಡೆದಿರೋ ಅಂತ ಕೇಳ್ತಾನೆ. ಅವಾಗ ಇವರು ಪವಿತ್ರಾತ್ಮ ಇದ್ದಾರೆಂದು ನಾವು ಕೇಳಲೇ ಇಲ್ಲ, ಪವಿತ್ರಾತ್ಮ ಹೆಸರೇ ಕೇಳಿಲ್ಲ, ಮತ್ತೆ ಏನ್ ಬ್ಯಾಪ್ಟಿಸಮ್ ತಗೊಂಡ್ರಿ? ಯೋನನ ಸ್ನಾನ ದೀಕ್ಷೆ. ಅವಾಗ ಪೌಲ ಹೇಳ್ತಾನೆ, ಯೋನನ ಸ್ನಾನ ದೀಕ್ಷೆ ಯಾರು ಪಾಪದಿಂದ ವಿಮುಖರಾಗಿದ್ದವರಿಗೆ ಅಭಿಮುಖರಾಗ್ತಿದ್ರು ಅಂತವ್ರಿಗೆ ಯೋವನ್ನ ಸ್ನಾನ ದೀಕ್ಷೆ ಕೊಡ್ತಿದ್ದ, ಬರೀ ನೀರಿಂದ ಅಷ್ಟೇ, ಅದ್ರಲ್ಲಿ ಏನ್ ಪವರ್ ಇರ್ಲಿಲ್ಲ. ಆದ್ರೆ ಆತನೇ ಹೇಳ್ತಾನೆ, ನನ್ನ ಬಳಿಕ ಬರೋನಾದ್ರೆ ವಿಶ್ವಾಸದ ಅವರೇ ಯೇಸು ಇಸ್ರಾಯೇಲರಿಗೆ ಬೋಧಿಸಿದ್ದನು. ನಾನ್ ಬರೀ ನೀರಿಂದ ಕೊಡ್ತಾ ಇದ್ದೇನೆ, ಬಟ್ ಇನ್ನೊಬ್ರು ಬರ್ತಾ ಇದ್ರೆ ಬೆಂಕಿಯಿಂದ ಪವಿತ್ರ ಅಭಿಷೇಕ ಮಾಡ್ತಾರೆ, ಅವರು ಬ್ಯಾಪ್ಟಿಸಮ್ ಕೊಡ್ತಾರೆ. ಪೌಲನು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾಸ್ನಾನ ಕೊಡ್ತಾನೆ ಅವರಿಗೆ. ಪೌಲ ಮತ್ತೆ ಅವರಿಗೆ ಬ್ಯಾಪ್ಟಿಸಮ್ ಕೊಡ್ತಾನೆ ಪೌಲ. ಅದರಿಂದ ಪ್ರಿಯರಿ, ಸಂಸ್ಕಾರಗಳು ಪಿತಾಸುತ ಪವಿತ್ರಾತ್ಮ ಹೆಸರಿಲ್ದಿದ್ರೆ ಆ ಸಂಸ್ಕಾರಗಳಿಗೆ ಪವರೇ ಇಲ್ಲ. ಅಟ್ಲೀಸ್ಟ್ ಯೇಸುನ ನಾಮನೂ ಇಲ್ಲ ಅಂತ ಹೇಳಿದ್ರೆ ನಿಮ್ ಪ್ರೇಯರೇ ಅಲ್ಲ, ಗೊತ್ತಾಯ್ತಾ? ಆಕ್ಚುಲಿ ನಮಗೆ ಕ್ರಿಶ್ಚಿಯನ್ಗಳಿಗೆ, ಕ್ಯಾಥಲಿಕ್ಗಳಿಗೆ ಯೇಸು ನಾಮ ಇಲ್ದಿದ್ರೆ ಪ್ರೇಯರೇ ಇಲ್ಲ. ನಮ್ಮ ಪ್ರಾರ್ಥನೆಗಳಿಗೆ ನಾವು ಇಡೀ ದಿನ ಪ್ರೇಯರ್ ಮಾಡಿದಕ್ಕೆ ಶಕ್ತಿ ಬರುವುದಲ್ಲ ರೀ, ಅದು ಯೇಸು ನಾಮದಲ್ಲಿ ಮಾಡಿದಾಗ ಶಕ್ತಿ ಬರೋದು. ಜೀಸಸ್ ಹೆಸರು ಇಲ್ದಿದ್ರೆ ಶಕ್ತಿ ಬರಲ್ಲ. ಅದಕ್ಕೆ ಯಾಕೆ ಎಲ್ಲ ಪ್ರೇಯರ್ ಜೀಸಸ್ ಮುಖಾಂತರನೇ ಹೋಗ್ಬೇಕು ಅಂತೇಳಿ. ಇಲ್ದಿದ್ರೆ ಅದು ನಮ್ಮ ಪವರ್ನಲ್ಲಿ ಆಗುತ್ತೆ, ಗೊತ್ತಾಯ್ತಲ್ಲ. ಅದು ಯೇಸು ಹೆಸರಿದ್ದಾಗ ಜೀಸಸ್ ಪವರ್ನಲ್ಲಿ ಆಗುತ್ತೆ. ಸಂಸ್ಕಾರಗಳಷ್ಟೇ, ಸಂಸ್ಕಾರಗಳು ಅದಕ್ಕೆ ಹೇಳ್ತಿದೆ, ಯೇಸು ನಾಮ ಇರ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಜೀಸಸ್ ನಾಮದಲ್ಲಿ ಆಗುವಂತ ಸಂಸ್ಕಾರಗಳೆಲ್ಲ
ಅದರಿಂದ ಪಿತಾಸ್ತ ಪವಿತ್ರಾತ್ಮ ದೀಕ್ಷಾಸ್ಥಾನ ತಗೊಂಡಾಗ ಅದು ಪವರ್ ಆಗುತ್ತೆ, ಅಲ್ಲಿ ಪವರ್ಫುಲ್ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ದೇವರ ಹೆಸರು ನಮ್ಗೆ ಯಾಕೆ ಬೇಕು. ಅಲ್ಲಿ ಪೇತ್ರ ಹೇಳ್ತಾನಲ್ಲ, ಯೇಸು ಹೆಸರು ಬಿಟ್ಟರೆ ಈ ಲೋಕದಲ್ಲಿ ಯಾವ ಹೆಸರಿನಲ್ಲಿ ಆಶೀರ್ವಾದ ಇಲ್ಲ. ನೋ ಬ್ಲೆಸ್ಸಿಂಗ್ಸ್ ಇನ್ ಎನಿ ನೇಮ್ ಅದರ್ ದೆನ್ ಜೀಸಸ್. ಯೇಸು ನಾಮ ಬಿಟ್ರೆ ಅದು ಪವರ್, ಅದು ಯೇಸು ನಾಮ ಅಂದ್ರೆ ಅದು ಎಲ್ಲ ಆಶೀರ್ವಾದ ಶಕ್ತಿ ಆ ನಾಮದಲ್ಲಿರುವಂತದ್ದು. ಮತ್ತೆ ನಮ್ಮ ಉಪವಾಸ ವ್ರತ ನೋ ಝೀರೋ. ಪೌಲೇ ಹೇಳ್ತಾನಲ್ಲ ಫಿಲಿಪ್ಪಿ ಪತ್ರ 3:9 ನೋಡಿ, ಧರ್ಮಶಾಸ್ತ್ರ ಪಾಲನೆ ನಂದೆ ಅಂತ ಹೇಳ್ಕೊಳ್ಳುವಂತ ಆಶೀರ್ವಾದ, ಕೃಪಾವರ, ಪುಣ್ಯ, ಮೆರಿಟ್ ಝೀರೋ. ಈಗ ನನ್ನಲ್ಲಿ ಏನಾದ್ರೂ ಇದೆ ಅಂತ ಹೇಳ್ಕೊಳ್ಳೋದಾದ್ರೆ ಅದೆಲ್ಲ ಯೇಸು ಸ್ವಾಮಿ ಮುಖಾಂತರ ಬಂದಿರು. ಯೇಸು ಥ್ರೂ ಜೀಸಸ್ ಓನ್ಲಿ. ನಂದು ಏನಿಲ್ಲ, ಸೊನ್ನೆನೆ. ನಾನು ನಂದಂತ ಹೇಳ್ಕೊಳ್ಳೋದಾದ್ರೆ ಬರೀ ಪಾಪ ಮಾತ್ರ ಹೇಳ್ಕೊಳ್ಬೇಕು. ನನ್ನನ್ನೇ ಹೊಗಳ್ಕೊಳ್ಳೋದಾದ್ರೆ ಬರೀ ಪಾಪನೇ ಹೊಗಳ್ಕೊಳ್ಬೇಕು. ನಾನು ಕಳ್ತನ ಮಾಡಿದ್ದೇನೆ, ಸುಳ್ಳು ಹೇಳಿದ್ದೇನೆ, ದ್ವೇಷಾಗಿತನ ಮಾಡಿದ್ದೇನೆ, ಹೊಡೆದಾಡಿದ್ದೇನೆ, ಫೈಟ್ ಮಾಡಿದ್ದೇನೆ, ಹೊಟ್ಟೆಗಿಚ್ಚು ಇದೇ ನಾನು ಹೆಮ್ಮೆ ಪಡ್ಕೊಳ್ಬೇಕಾಗಿದ್ದು. ಮತ್ತೇನುಂಟು ನನ್ನಲ್ಲಿ? ಮತ್ತೆ ನನ್ನ ದಾನದ ಉಪವಾಸಕ್ಕೆ ಯಾವ ಕೃಪೆನೂ ಬರಲ್ಲ. ನಾನು ಪಾಪಿ ಆದ್ರಿಂದ ಎಲ್ಲವೂ ಕೂಡ ಹೊಲ್ಸೆ. ಯಶಪ್ರವಾದಿ ಗ್ರಂಥದಲ್ಲಿ ಹೇಳಿದಾಗ 65 ಅಂತ ಕಾಣುತ್ತೆ. ನನ್ನ ಸತ್ಕಾರ್ಯಗಳು ಕೊಳಕು ಅಂತಾನೆ, ಎಲ್ಲ ಕೊಳಕು. ಅದಕ್ಕೆ ನಮ್ಗೆ ಏನೇ ಆಶೀರ್ವಾದ ಬರುದಾದ್ರೆ ಪ್ರಿಯರೇ, ಸಂಸ್ಕಾರಗಳು ಏನೇ ಇರ್ಲಿ ಅದು ಫುಲ್ ಅದು ಜೀಸಸ್ ನಾಮದಲ್ಲಿ, ತಂದೆ ಮಗ ಆತ್ಮನ ನಾಮದಲ್ಲಿ ಆ ಸಂಸ್ಕಾರಗಳಿಗೆ ಪವರ್ ಥ್ರೂ ಅದರಿಂದ ಬರುವಂತದ್ದು ಗೊತ್ತೈತಲ್ಲ. ಅದಕ್ಕೆ ಈ ಸಂಸ್ಕಾರಗಳು ಎಷ್ಟು ರಿಚ್, ಎಷ್ಟು ಶ್ರೀಮಂತವುಗಳು, ಎಷ್ಟು ಆಶಾ ನಿಧಿಗಳದು ದೇಶ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಬಟ್ ಎಲ್ಲ ಯೇಸು ನಾಮದಲ್ಲಿ, ಅವಾಗಲೇ ಅವುಗಳೆಲ್ಲ ಅರ್ಥಭರಿತ ಆಗ್ತವೆ. ಯೇಸು ನಾಮ ಬಿಟ್ರೆ ಎಲ್ಲ ಐಟಮ್ಗಳೇನು ಗೊತ್ತಾ, ಏನೇ ಮಾಡಿದ್ರು ಕೂಡ ಅದು ಡೆಡ್ ಥಿಂಗ್ಸೇ, ಅದು ನಿರ್ಜೀವ ವಸ್ತುಗಳೇ ಆಗಿರ್ತವೆ. ಏನೇ ಮಾಡಿದ್ರು ತ್ಯಾಗಗಳಾಗ್ಲಿ ಎಲ್ಲ ನಿರ್ಜೀವ. ಏಸಮ್ ಹೇಳಿದಾರಲ್ಲ, ನನ್ನ ಹೆಸರಿನಲ್ಲಿ ಒಬ್ಬನಿಗೆ 1 ಲೋಟ ನೀರು ಕೊಟ್ಟರು ಕೂಡ ನನ್ನ ಹೆಸರಿನಲ್ಲಿ ನಿನ್ ಪ್ರತಿಫಲ ತಪ್ಪುದಿಲ್ಲ. ಅದು ಏಸು ಹೆಸರಾಗಿ ಪೌಲ ಹೇಳ್ತಾನೆ, ತಿಂದ್ರು ಕುಡಿದ್ರು ಏಸು ಮಹಿಮೆಗಾಗಿ ಮಾಡ್ರಿ. ಪ್ರಿಯರೇ, ನಮ್ಗೆ ಜೀಸಸ್ಸೇ ಎಲ್ಲ. ತಿಂದ್ರು ಕುಡಿದ್ರು ಏನೇ ಮಾಡು ಏಸು ನಾಮದಲ್ಲಿ ಮಾಡು. ದಾನ ಧರ್ಮ ಏಸು ನಾಮದಲ್ಲಿ ಮಾಡು. 1 ಲೋಟ ನೀರು ಏಸು ನಾಮದಲ್ಲಿ ಕೊಡು, ಅಥವಾ ಏಸು ಭಕ್ತರಿಗೆ ಕೊಡು. ಪ್ರತಿಫಲ ತಪ್ಪಲ್ಲ ನಿನಗೆ, ಬಿಕಾಸ್ ಇಟ್ ಇಸ್ ಜೀಸಸ್. ಗೊತ್ತೈತಲ್ಲ, ಯೇಸು ಅಂದ್ರೆ ಆ ತರ ರೀ, ಜೀಸಸ್ ಅಂದ್ರೆ ಯಾಕೆಂದ್ರೆ ಈ ಲೋಕದಲ್ಲಿ ಎಲ್ಲ ಸೃಷ್ಟಿಯಾಗಿದ್ದು ಯೇಸು ಮುಖಾಂತರ. ಯೋನ 1:1 ಎಲ್ಲವೂ ಕೂಡ ಯೇಸು ಮುಖಾಂತರ, ಯೇಸುಗಾಗಿ, ಯೇಸು ಮಹಿಮೆಗಾಗಿ. ಯೇಸು ಬಿಟ್ರೆ ಯಾವುದು ಸೃಷ್ಟಿ ಆಗಿಲ್ಲ, ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದಕ್ಕೋಸ್ಕರ ಗುರುಗಳು ಪಾಪ ಕ್ಷಮೆ ಕೊಡೋದು ಯಾವುದು? ಪಿತನ ಸುತನ ಪವಿತ್ರಾತ್ಮದಲ್ಲಿ ನಾನು ಪಾಪ ಕ್ಷಮಿಸ್ತೀನಿ. ಅದು ಪವರ್ ಜೀಸಸ್ ಕೊಟ್ಟಿದ್ದಲ್ವಾ. ಡೂ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಮತ್ತು ಅಧಿಕಾರ, ಈ ಇದು ಯಾಜಕಾಭಿಷೇಕ ಅಧಿಕಾರ ಅದು ಪೇತ್ರನಿಂದಲೇ ಬಂದಿರೋದು, ಪೀಟರ್ನಿಂದ. ಯೇಸನ್ ನೇರವಾಗಿ ಪೀಟರಿಗೆ ಕೊಟ್ಟಿದ್ರು, ಪೀಟರ್ನಿಂದ ಆಮೇಲೆ ಹಾಗೆ ಸಕ್ಸಸ್ ಆಗಿ ಮತ್ತೆ ಬಂದಿರುವಂತ ಅಧಿಕಾರ ಹಸ್ತಾಂತರವಾಗಿ ಬಂದಿರೋದು, ಹಸ್ತ ನಿಕ್ಷೇಪದಲ್ಲಿ ಆ ಪವರ್. ಇಲ್ಲ ಅಂತ ಹೇಳಿದ್ರೆ ಯಾರು ಮಾಡಕ್ಕಾಗಲ್ಲ. ಜೀಸಸ್ ನೇರವಾಗಿ ಡೈರೆಕ್ಟ್. ಗೊತ್ತೈತಲ್ಲ, ಬಿಷಪ್ ಕಾರ್ಡಿನಲ್ ಅಥವಾ ಪೋಪು ಮುಂಚಿನ ಪೋಪು, ಕೊನೆಗೆ ದ ಫಸ್ಟ್ ಪೋಪ್ ಪೀಟರ್ ಅಂಡ್ ಫಸ್ಟ್ ಪೋಪ್ ಪೀಟರಿಗೆ ಡೈರೆಕ್ಟ್ ಜೀಸಸ್ಸೇ ನೇಮಕ ಮಾಡಿದ್ದು. 3 ಕ್ವಶನ್ ಕೇಳಿ, ನಿನ್ನ ಪ್ರೀತಿಸ್ತೀಯ ಅಂತ ಹೇಳ್ಬಿಟ್ಟು ನನ್ನ ಕುರಿಗಳನ್ನ ಮೇಯಿಸು ಅಂತ ಅಧಿಕಾರ ಕೊಡ್ತಾರೆ. ಮತ್ತೆ 3 ಕ್ವಶನ್ ಕೇಳಿ ಸುಮ್ನೆ ಕೇಳಿದ್ರು. ಬೇರೆ ಶಿಷ್ಯರೆಲ್ಲ ಇದ್ರೆ ಅವ್ರಿಗೆಲ್ಲ ಕೇಳಬಹುದಿತ್ತಲ್ಲ, ಪೇತ್ರನಿಗೆ ಮಾತ್ರ ಕೇಳ್ತಾರೆ. 3 ಕ್ವಶನ್ ಒಬ್ಬನಿಗೆ ಕೇಳ್ತಾರೆ, 3 ಒಂದೇ ಕ್ವಶನ್. ಪೀಟರ್, ಡೂ ಯು ಲವ್ ಮೀ? ಡೂ ಯು ಲವ್ ಮೀ? ಡೂ ಯು ಲವ್ ಮೀ? ಎಸ್ ಎಸ್ ಎಸ್. ಅದು ಇಂಟರ್ವ್ಯೂ ಮಾಡಿದ್ದು ಯೇಸ್ವಾಮಿ ಪೇತ್ರನಿಗೆ. ಯಾಕೆ ಅಂತ ಜವಾಬ್ದಾರಿ, ನನ್ನ ಮಕ್ಕಳನ್ನ ನೋಡ್ಕೋ, ಕುರಿಗಳನ್ನ ಮೇಯಿಸು. ಆಮೇಲೆ ಪೌಲ ಹೇಳ್ತಾನಲ್ಲ ಅಲ್ಲಿ ತಿಮೋತಿಗೆಲ್ಲ ಹೇಳ್ತಾನೆ, ನಿನ್ನ ಮೇಲೆ ಹಸ್ತ ನಿಕ್ಷೇಪ ಮಾಡಿದಾಗ ಈ ಪವರ್ ನಿನ್ ಸಿಕ್ತಲ್ವಾ.
ಹಸ್ತ ನಿಕ್ಷೇಪ ಮಾಡಿದಾಗ ಅಭಿಷೇಕ ಮಾಡಿ ಪವರ್ ಕೊಡುವಂಥದ್ದು. ಆಮೇಲೆ ಬ್ಯಾಪ್ಟಿಸಮ್ ಆದ್ಮೇಲೆ ಮತ್ತೊಂದು ಅಭಿಷೇಕ ಉಂಟು, ಶ್ವೇತಧಾರಣೆ. ಬಿಳಿ ಬಟ್ಟೆ ಹಾಕ್ತಾರಲ್ಲ, ಬಿಳಿ ಬಟ್ಟೆ ಅಂತ ಹೇಳಿದ್ರೆ ಅಲ್ಲಿ ನಿನ್ ಪಾಪ ಪರಿಹಾರ ಆಗಿದೆ ಅಂತ ಒಂದು ಸಂಕೇತ ಅದು ಬಿಳಿ ಬಟ್ಟೆ. ಮತ್ತದು ಘನತೆ, ಬಿಳಿ ಬಟ್ಟೆ ಒಂದು ಕ್ರೈಸ್ತ ಘನತೆ ಅದು. ಅದು ಗುರ್ತಾಗಿ ಬಿಳಿ ಬಟ್ಟೆ. ಯಾಕೆಂದ್ರೆ ಬ್ಯಾಪ್ಟಿಸಮ್ಗೆಲ್ಲ ಬಿಳಿ ಬಟ್ಟೆ ಇಲ್ದಿದ್ರು ಪರವಾಗಿಲ್ಲ, ಬಟ್ ಬಿಳಿ ಬಟ್ಟೆ ಎಲ್ಲ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅದೊಂದು ಘನತೆ, ಅದು ಡಿಗ್ನಿಟಿ ಅಂತ ಹೇಳ್ತೀವಿ, ಡಿಗ್ನಿಟಿ ಆಫ್ ಕ್ರಿಶ್ಚಿಯಾನಿಟಿ. ಅದು ಬಿಳಿ ಬಟ್ಟೆ, ಆತ್ಮ ಪರಿಶುದ್ಧತೆ. ಅದನ್ನ ನೀನು ಆ ಪರಿಶುದ್ಧತೆ ಕೊನೆತನ ಕಾಪಾಡ್ಕೊ. ಅಂದ್ರೆ ಪಾಪ ಮಾಡಬೇಡ. ನಾವು ಕ್ರಿಶ್ಚಿಯನ್ಗಳು ಪಾಪ ಮಾಡೋಂಗಿಲ್ಲ, ಯಾಕೆಂದ್ರೆ ನಾವು ದೇವ್ರ ಮಕ್ಕಳು. ದೇವ್ರ ಪಾಪ ಮಾಡಲ್ಲ, ನಾವು ಮಾಡಬಾರ್ದು. ಅದಕ್ಕೆ ಬಿಳಿ ಬಟ್ಟೆ ಒಂದು ಸಂಕೇತವಾಗಿ ಬ್ಯಾಪ್ಟಿಸಮ್ ಆಗ್ತಾ ಇದ್ದಾರೆ. ಈಗ ನೀನ್ ಶುದ್ಧವಾಗಿದ್ಯಾ, ಈ ಶುದ್ಧತೆಯನ್ನ ಕಳ್ಕೋಬೇಡ, ಯಾವ ಪಾಪ ಮಾಡಿ ಕಳ್ಕೋಬೇಡ ಅಂತ. ಎಜಿಕೇಲ್ ಪ್ರತಿ 36:25 ಹೇಳ್ತಾರಲ್ಲ, ಶುದ್ಧ ನೀರು ಚುಮುಕಿಸಿ ನಿನ್ನೆಲ್ಲ ಮಲಿನತೆಯಿಂದ ಸಮಸ್ತ ಹೊಲಸಿನಿಂದ ವಿಗ್ರಹಾರಾಧನೆಯಿಂದ ನಾನು ಶುದ್ಧ ಮಾಡ್ತೀನಿ. ದೇವ್ರಿಗೆ ಮಾಡೋದು ವಾಗ್ದಾನ. ಹಾಗೆ ದೇವ್ರು ಶುದ್ಧ ಮಾಡ್ತಾರೆ. ನಿರ್ಮಲ ಉದಕ ಪ್ರೋಕ್ಷಿಸಿ, ಚಿಮುಕಿಸಿ ನಾನು ಶುದ್ಧ ಮಾಡ್ತೀನಿ, ಮುಳುಗಿಸಿ ಅಲ್ಲ. ಎಜಿಕೇಲ್ 36:25. ಹಾಗೆ ಬ್ಯಾಪ್ಟಿಸಮ್ ನಲ್ಲಿ ನೀರು ಚಿಮುಕಿಸಿದಾಗ ಎಲ್ಲ ಶುದ್ಧ ಮಾಡ್ತಾರೆ ಯೇಸು ನಾಮದಲ್ಲಿ, ಪಿತೃ ಪವಿತ್ರಾತ್ಮ ನಾಮದಲ್ಲಿ. ಆಮೇಲೆ ಬಿಳಿ ಬಟ್ಟೆ ಹಾಕ್ತಾರೆ. ಆಮೇಲೆ ಉರಿಯೋ ದೀಪ ಕೊಡ್ತಾರೆ. ಉರಿಯೋ ದೀಪ ಯಾಕೆ ಕೊಡ್ತಾರೆ? ಅದು ಪಾಸ್ಕಲ್ ಕ್ಯಾಂಡ್ಲಿಂದ ಆಗ್ಬೇಕು. ಬ್ಯಾಪ್ಟಿಸಮ್ ಆಗುವಾಗ ಅಲ್ಲಿ ಪಾಸ್ಕಲ್ ಕ್ಯಾಂಡಲ್ ಇಡಬೇಕು. ಯಾಕೆ ಗೊತ್ತಾ? ಅದು ಪಾಸ್ಕಲ್ ಕ್ಯಾಂಡಲ್, ಅದು ಜೀಸಸ್ ಅದರ ಒಂದು ಪ್ರತಿರೂಪ, ಅದು ಪ್ರೆಸೆನ್ಸ್ ಆಫ್ ಜೀಸಸ್, ಪಾಸ್ಕಲ್ ಕ್ಯಾಂಡಲ್. ಅದಕ್ಕೆ ನಾವು ಈ ಸಂಕೇತ ಯಾಕೆ ರೊಟ್ಟಿ ಉಪಯೋಗಿಸ್ತೇವಲ್ಲ, ರೊಟ್ಟಿ ಯೇಸುನ ಶರೀರ ಆಗ್ತದೆ, ದ್ರಾಕ್ಷರಸ ಯೇಸು ರಕ್ತ ಆಗ್ತದೆ. ಪಾಸ್ಕಲ್ ಕ್ಯಾಂಡಲ್ ಅದು ಯೇಸುನ ಪ್ರತಿರೂಪ ಆಗ್ತಾ ಇದೆ. ಆ ಮೇಣದ ಬತ್ತಿಯಿಂದ ಪಾಸ್ಕಲ್ ಕ್ಯಾಂಡಲ್ ಅದರಿಂದ ಹಚ್ಚಿ ಆ ಮಗುವಿಗೆ ಕೈಗೆ ಕೊಡುವಂಥದ್ದು. ಮಗುವಿನ ತಂದೆ, ದೊಡ್ಡವರಾದ್ರೆ ನೇರವಾಗಿ ಕೈ ಕೊಡ್ತೀವಿ. ಮಗು ಆದ್ರೆ ಕೆಲವು ಮಗುವಿನ ಕೈಗೆ ಹಚ್ತಾರೆ, ಮಗುವಿನ ಕೈ ಕೊಡುದಲ್ಲ. ಅದು ಆ ಪ್ರೇರೆ ಹೇಳ್ತಾ ಇದೆ ಏನ್ ಗೊತ್ತಾ? ತಂದೆ ತಾಯಿಗಳೇ, ಜ್ಞಾನ ತಂದೆ ತಾಯಿಗಳೇ, ವಿಶ್ವಾಸ ಸೂಚಿಸುವ ಈ ಜ್ಯೋತಿಯನ್ನ ನಿಮ್ಮ ವಶಕ್ಕೆ ಒಪ್ಪಿಸಲಾಗಿದೆ. ಈ ಮಗು ನಿಮ್ಗೂ ವಶಕ್ಕೆ ಒಪ್ಪಿಸಲಾಗಿದೆ. ಕ್ಯಾಂಡಲ್ ನೀವು ಹಿಡ್ಕೊಳ್ಳಿ, ಈ ಮಗು ನಿಮ್ ಕೊಟ್ಟಿರೋದು. ನೀವು ಕೆಲವು ಸತಿ ಮಗುವಿನ ಕೈಗೆ ಇಟ್ಕೊಡ್ತಾರೆ, ಮಗುವಿನ ಕೈಗೆ ಅಲ್ಲ, ಆ ಮಗುನ ನಿಮ್ ಕೈ ಕೊಟ್ಟಿರೋದು, ಗೊತ್ತೈತಲ್ಲ? ಅದರಿಂದ ಕ್ಯಾಂಡಲ್ ಅಂತ ಹೇಳಿದ್ರೆ ಈ ಮಗುವಿನ ವಿಶ್ವಾಸ. ಇವತ್ತು ಏನ್ ಬ್ಯಾಪ್ಟಿಸಮ್ ನಲ್ಲಿ ಈ ವಿಶ್ವಾಸ ಮಗುವಿಗೆ ಸಿಕ್ಕಿದೆಯಲ್ಲ, ಅದ್ರ ಸಂಕೇತ ಕ್ಯಾಂಡಲ್, ವಿಶ್ವಾಸ ಸಂಕೇತ. ಆ ಕ್ಯಾಂಡಲ್ ಅಂದ್ರೆ ಆ ವಿಶ್ವಾಸ ಮಗುವಿನ ನಿಮ್ ಕೈ ಕೊಟ್ಟಲಾಗಿದೆ, ಜವಾಬ್ದಾರಿ. ಅದರಿಂದ ಮಗುನ ಏನ್ ಮಾಡ್ಬೇಕು? ಕ್ರಿಸ್ತ ಜ್ಯೋತಿಯಿಂದ ಬೆಳಗ್ತಿರುವ ಮಗು ಸದಾ ಬೆಳಕಿನಲ್ಲಿ ನಡೆಯುವಂತೆ ನೀವು ನೋಡ್ಕೋಬೇಕು. ನೋಡಿ, ಮೊನ್ನೆ ಏನೋ ವಿಡಿಯೋ, ಒಂದು ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ, ಇಬ್ರು ಹುಡುಗರು ಪ್ರಿನ್ಸಿಪಾಲ್ ಅನ್ನ ಕೊಂದಾಕಿದ್ರಂತ. ಹೈಸ್ಕೂಲ್ ಹುಡುಗರೇ ಪ್ರಿನ್ಸಿಪಾಲ್ ಅನ್ನ ಕೊಂದು ಬಿಟ್ರು. ಓ ದೇವರೇ, ಪಾಪ ಚಾಕುವಿಂದ ಇರಿದು ಒಂದು ಹೈಸ್ಕೂಲ್ ಹುಡುಗರು ಪ್ರಿನ್ಸಿಪಾಲ್ ಅನ್ನ, ಅದೆಲ್ಲ ಇದಾಕ್ಬಿಟ್ಟು, ಮುಸ್ಕೆಲ್ಲ ಹಾಕ್ಬಿಟ್ಟು, ಗ್ಲೌಸ್ ಎಲ್ಲ ಹಾಕ್ಬಿಟ್ಟು. ಅಲ್ಲ, ಏನ್ ಮಕ್ಕಳು ದೇವರು ವ್ಯಾಸ ಮಾಡ್ತಾರೆ. ಮಕ್ಕಳಂತೆ ಆಗಿ ಶುದ್ಧರು ಮಕ್ಕಳು. ಇವತ್ತು ಮಕ್ಕಳು ಯಾವ ವಾತಾವರಣದಲ್ಲಿ ಬೆಳೆಯುತ್ತವೆ ರೀ. ಮೊನ್ನೆ ಯಾರೋ ಮಗುವಿನ ಕೈಯಲ್ಲಿ ಇದು ನೋಡಿದೆ, ಈ ಕೆಲ ಆಟಿಕೆ ಸಾಮಾನು, ಪಿಸ್ತೂಲ್ ಎಲ್ಲ ಇರ್ತೇವಲ್ಲ, ಆಟಿಕೆ ಸಾಮಾನುಗಳು. ನಾನು ಹೇಳಿದ್ರೆ ಅಮೆರಿಕದಲ್ಲೆಲ್ಲ ಮಕ್ಕಳೇ ಕೊಲ್ತಾ ಇದ್ದಾರೆ. ಟೀಚರ್ಸ್ ಇದು ನೋಡ್ಬಿಟ್ಟು, ದೊಡ್ಡವರು ಅಂತ ನೋಡಲ್ಲ, ಕೈಗೆ ಸಿಕ್ಕಿದ್ರೆ ಗನ್ನು ಮಕ್ಕಳೇ ಶೂಟ್ ಮಾಡ್ತಾರೆ. ನೀವು ಯಾಕೆ? ಅಮೆರಿಕದ ಟ್ರೈನಿಂಗ್ ನಮ್ಗೆ ಬೇಡ ನಮ್ಮ ಮಕ್ಕಳಿಗೆ ಅಂತ ಹೇಳಿದೆ ನಾನು. ಅದ್ ನೋಡಿದ್ರೆ ಈ ಮಕ್ಕಳು ಇಬ್ರು ಆಮೇಲೆ ನೋಡಿ ವಿಡಿಯೋ ಒಂದು ನೋಡ್ಲಿಕ್ಕೆ ಸಿಕ್ತು, ಟೀಚರ್ ಅನ್ನೇ ಪ್ರಿನ್ಸಿಪಲ್ನ ಕೊಂದಾಕ್ಬಿಟ್ರು ಮಕ್ಕಳು.
ಪ್ರಿಯರೇ, ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ ಮಮ್ಮಿ ಡ್ಯಾಡಿ ತಂದೆ ತಾಯಿಗಳದ್ದು. ಎಂತ ವಾತಾವರಣದಲ್ಲಿ ಮಕ್ಕಳನ್ನ ಬೆಳೆಸ್ತಾರೆ ಅಂತ ಹೇಳಿದ್ರೆ, ಈ ಕುಟುಂಬ ಏನ್ ನರಕ ಆಗಿದೆ ಇವತ್ತು, ಸ್ವರ್ಗ ಆಗ್ಬೇಕಾಗಿತ್ತು. ಕುಟುಂಬದಲ್ಲಿ ಈ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತಾರಲ್ಲ, ಚಾರಿಟಿ, ಈ ಒಳ್ಳೆ ಗುಣಧರ್ಮಗಳು, ಪ್ರೀತಿಸುವ, ಕ್ಷಮಿಸುವ, ಸೇವಾ ಗುಣಧರ್ಮಗಳು ಮನೆಯಲ್ಲಿ ಬಿಗಿನ್ಸ್ ಅಟ್ ಹೋಮ್, ಮನೆಯಲ್ಲಿ ಪ್ರಾರಂಭ ಆಗ್ಬೇಕು. ಅದು ಮನೆ ವಾತಾವರಣ ಹಂಗಿರ್ಬೇಕು. ಈ ಮಕ್ಕಳು ಈ ತರ ಆದ್ರೆ ಕೊಲೆ, ದರೋಡೆ, ಸುಲಿಗೆ, ಈ ಮಕ್ಕಳಿಗೆ ಯಾವ ತರ ಟ್ರೈನಿಂಗ್ ಸಿಗ್ತಾ ಇದೆ. ಅದಕ್ಕೆ ನಮ್ಗೆ ಈ ಬ್ಯಾಪ್ಟಿಸಮ್ ಅಲ್ಲಿ ಬಹಳ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಬೆಳಕನ್ನು ಕೊಟ್ಟು ಈ ಮಗು ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ಈ ನಿಮ್ ಕೈಗೆ ಒಪ್ಪಿಸಲಾಗಿದೆ. ಈ ಮಗುವನ್ನ ಇನ್ನು ಬಹಳ ಜವಾಬ್ದಾರಿಯಿಂದ ನೀವು ಬೆಳೆಸ್ಬೇಕು. ಯಾಕಂದ್ರೆ ದೇವರ ಮಗು ಇದು. ಮೋಶೆಯನ್ನ ನೀರಿಂದ ಎತ್ತಿ ಫೆರೋರ ಕುಮಾರಿ ಕೊಡ್ತಾರಲ್ಲ, ನನ್ ಮಗುವಾಗಿ ಸಾಕ್ಬೇಕು, ನನ್ ಮಗುವಾಗಿ. ಮತ್ತೆ ಮಗು ಬೇಡ, ಸ್ವಲ್ಪ ದೊಡ್ಡದಾದ್ಮೇಲೆ ಅರಮನೆಗೆ ಒಪ್ಪಿಸ್ಬೇಕು, ಅರಮನೆಗೆ ಒಪ್ಪಿಸ್ಬೇಕು. ನಮ್ ಪ್ರತಿಯೊಂದು ಮಗು ಆತರ ರೀ, ದೇವರ ಮಗುವಾಗಿ, ರಾಜಾದಿ ರಾಜನ ಮಗುವಾಗಿ ಬೆಳೆಸ್ಬೇಕು ಮತ್ತು ದೇವರಿಗೆ ಒಪ್ಪಿಸ್ಬೇಕು. ಇದರ ಮುಂಚೆ ಇದು ಬ್ಯಾಪ್ಟಿಸಮ್ ಆದ ಕೂಡಲೇ ಅಭಿಷೇಕ ಉಂಟು. ಬ್ಯಾಪ್ಟಿಸಮ್ ಆದ ಕೂಡಲೇ ಅಭಿಷೇಕ, ಅದು ಕ್ರಿಸ್ಮ ತೈಲದಿಂದ ಅದನ್ನ ಮಗುವಿನ ಹಣೆ ಮೇಲೆ ಹಚ್ಚುತ್ತಾರೆ. ಕ್ರಿಸ್ಮ ತೈಲ, ಅದು ಅಭಿಷೇಕ ತೈಲ. ಅದು ಕ್ರಿಸ್ಮ ತೈಲ, ಮುಂಚಿದ್ದು ರಕ್ಷಣಾ ತೈಲ. ಅದು ಗೊತ್ತಾಯ್ತದ ಬ್ಯಾಪ್ಟಿಸಮ್. ಈಗ ಕ್ರಿಸ್ಮ ತೈಲದಿಂದ, ದ್ರವೀಕರಣ ತೈಲದಿಂದ ಹಣೆ ಮೇಲೆ ಹಚ್ಚುತ್ತಾ ಗುರುಗಳು ಹೇಳ್ತಾರೆ, ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವ್ ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿ ನೀರು ಮತ್ತು ಪವಿತ್ರಾತ್ಮರ ಮೂಲಕ ನಿನಗೆ ಹೊಸ ಜನ್ಮ ಕೊಟ್ಟಿದ್ದಾರೆ. ಪವಿತ್ರಾತ್ಮರ ನೀರು, ಪವಿತ್ರಾತ್ಮರ ಮೂಲಕ. ಹೀಗೆ ದೇವರ ಪ್ರಜೆಯಾದ ನೀನು ನಮ್ಮ ಪ್ರವಾದಿ, ನಮ್ಮ ಗುರು, ನಮ್ಮ ರಾಜರಾದ ಯೇಸು ಕ್ರಿಸ್ತರ ಅಭಿಷೇಕದಲ್ಲಿ ನಿತ್ಯ ಜೀವ ಪರ್ಯಂತರ ಭಾಗಿಯಾಗುವಂತೆ ರಕ್ಷಣಾ ತೈಲದಿಂದ ಬೆಂಗಿಸ್ತೀನಿ. ಅದರಿಂದ ಅದು ಯೇಸುವಿನ ಪ್ರೀಸ್ಟ್ಹುಡ್ ಅಲ್ಲಿ ಭಾಗವಹಿಸುವುದು. ಅದು ಆ ಅಭಿಷೇಕ ಆದ್ಕೊಳ್ಳಿ ಏನಾಗ್ತದೆ, ವಿ ಶೇರ್ ದ ಪ್ರೀಸ್ಟ್ಹುಡ್ ಆಫ್ ಕ್ರೈಸ್ಟ್. ಎವ್ರಿಬಡಿ, ಎಲ್ರೂ ಯೇಸುನ, ಅದು ನಮ್ಗೆ ಗೊತ್ತಿರ್ಬೇಕು ನಾವು ಯಾರು ಏನು ಅಂತ. ಅದಕ್ಕೆ ಪೇತ್ರ ಹೇಳ್ತಾ 1 ಪೇತ್ರ 2:9, ನೀವು ಯಾಜಕರು. ಯಾಕೆಂದ್ರೆ ನಿಮ್ಗೆ ಅಭಿಷೇಕ ಆಗಿದೆ ಅಲ್ವಾ. ಬಟ್ ತುಂಬಾ ಜನರಿಗೆ ಗೊತ್ತಿಲ್ಲ, ನಮ್ ಪ್ರಾರ್ಥನೆ ಏನು, ನಮ್ ಪ್ರಾರ್ಥನೆ ಪವರ್ ಇಲ್ಲ. ಅದು ನೀವು ತಿಳ್ಕೊಂಡ್ರೆ ಪವರೇ ಇಲ್ಲ ಅದಕ್ಕೆ. ತುಂಬಾ ಜನ ಹೇಳ್ತಾರೆ, ನಮ್ದೇನು, ನಾವು ಪ್ರೇಯರ್, ಅದಕ್ಕೆ ಏನ್ ಪವರ್ ಇಲ್ಲ, ಪವರೇ ಇಲ್ಲ ಅಲ್ಲಿ. ನೀವು ತಿಳ್ಕೊಂಡಾಗೆ ಅದು ಅಜ್ಞಾನ, ಇಗ್ನೋರೆನ್ಸ್. ನಮ್ಮಲ್ಲಿ ಬಹಳ ಇಗ್ನೋರೆನ್ಸ್ ಇದೆ. ಸಂಸ್ಕಾರಗಳ ಪವರೇ ನಮ್ಗೆ ಗೊತ್ತಿರುವುದಿಲ್ಲ. ಗೊತ್ತಾಯ್ತಲ್ಲ, ನಮ್ಗಿಂದ ಕೈಯಿಂದ ಏನಾಗತ್ತೆ, ಗುರುಗಳೇ ನೀವೇ ಪ್ರೇಯರ್ ಮಾಡಿ. ಆಕ್ಚುಲಿ ಗುರುಗಳಿಗೂ ನಮ್ಗೆ ಸಿಕ್ಕಿರೋದು ಬಹಳ ಪವರ್ಫುಲ್ ಅಭಿಷೇಕ. ಅದು ಈ ಯಾಜಕಾಭಿಷೇಕ ಅಷ್ಟು, ಅದು ಸೇವೆಗೋಸ್ಕರ ಅಭಿಷೇಕ, ಅದು ಸೇವೆಗೆ. ಗೊತ್ತಾಯ್ತಲ್ಲ, ನಮ್ಗೆ ಬ್ಯಾಪ್ಟಿಸಮ್ ಅಭಿಷೇಕ ಇಲ್ದಿದ್ರೆ ನೋಡಿ, ಯಾಜಕರ ಅಭಿಷೇಕ ಆಗ್ಲಿ ಸಿಗುದೇ ಇಲ್ಲ. ಅದು ಅಭಿಷೇಕ, ಯಾಕೆಂದ್ರೆ ಈ ಅಭಿಷೇಕ ಮುಖ್ಯ. ಬ್ಯಾಪ್ಟಿಸಮ್ ನಲ್ಲಿ ಆಗುವಂತ ಅಭಿಷೇಕ ಅದು ಮುಖ್ಯ, ಬ್ಯಾಪ್ಟಿಸಮ್ ಮುಖ್ಯ ಅಲ್ಲಿ ಆಗುವಂಥದ್ದು. ಯಾಕೆಂದ್ರೆ ಅಲ್ಲಿ ಆಲ್ರೆಡಿ ನಾವು ಯೇಸುವಿನ ಯಾಜಕತ್ವದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗ್ತಾರೆ. ಅದಕ್ಕೆ ಅಭಿಷೇಕ, ಯೇಸು ಕ್ರಿಸ್ತರ ಯಾಜಕತ್ವದಲ್ಲಿ ಭಾಗಿಯಾಗುವಂತೆ ರಕ್ಷಣಾ ನಿನ್ನನ್ನು ಅಭ್ಯಂಗಿಸುತ್ತೇನೆ. ಯು ಆರ್ ಆಲ್ರೆಡಿ ಅನಾಯಿಂಟೆಡ್ ಟು ಶೇರ್ ದ ಪ್ರೀಸ್ಟ್ಹುಡ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತರ ಪ್ರೀಸ್ಟ್ಹುಡ್, ಗುರುತ್ವ, ಯಾಜಕತ್ವದಲ್ಲಿ ನೀನ್ ಭಾಗ್ಯ. ಅದರಿಂದ ಎಲ್ಲ ಪ್ರತಿ ಕ್ರೈಸ್ತನು ಪ್ರತಿಯೊಬ್ಬನು ಯೇಸು ಕ್ರಿಸ್ತರ ಯಾಜಕತ್ವದಲ್ಲಿ ಭಾಗಿಯಾಗಿರ್ತಾನೆ. ಅವನು ಯೇಸು ಕ್ರಿಸ್ತ ಶ್ರೇಷ್ಠ ಯಾಜಕ. ಗುರುಗಳಿದ್ದು ಅದಕ್ಕೆ ಮಿನಿಸ್ಟ್ರಿಯಲ್ ಪ್ರೀಸ್ಟ್ಹುಡ್ ಅಂತ ಹೇಳಿ. ಮಿನಿಸ್ಟ್ರಿಯಲ್ ಸೇವೆಗೋಸ್ಕರ, ಅದು ಗೊತ್ತಿದ್ದಲ್ಲ, ಸೇವೆಗೋಸ್ಕರ. ನಿಮ್ಗೆ ಸಂಸ್ಕಾರ ಕೊಡ್ಬೇಕು, ದೇವ್ರ ವಾಕ್ಯ ಹೇಳಬೇಕು, ಅದಕ್ಕೋಸ್ಕರ ಅದು ಸಪ್ರೇಟ್. ಬಟ್ ಅದಕ್ಕಿಂತಲೂ ನಮ್ಗೆ ಜ್ಞಾನಸ್ಥಾನದ ಅಭಿಷೇಕನೇ ಮಹತ್ವದ್ದು.
The post-baptismal anointing with the sacred chrism in confirmation and ordination is a sign of consecration. ಅದು ಬ್ಯಾಪ್ಟಿಸಮ್ ಆದ್ಮೇಲೆ ಅದು ಕ್ರಿಸ್ಮ ತೈಲದಿಂದ ಅಭಿಷೇಕ ಮಾಡುವಂಥದ್ದು. ಅದನ್ನೇ ಆರ್ಡಿನೇಷನ್ಗೆ ಕೂಡ ಅದೇ ತೈಲ ಉಪಯೋಗಿಸ್ತಾರೆ. ಆರ್ಡಿನೇಷನ್ಗೆ, ಗುರು ದೀಕ್ಷೆಗೆ, ಮತ್ತೆ ಬಿಷಪ್ ಕಾನ್ಸಂಟ್ರೇಷನ್ಗೆ ಎಲ್ಲ ಅದೇ ತೈಲ ಉಪಯೋಗಿಸುವಂಥದ್ದು. ಆ ಮಗುವಿಗೆ ಉಪಯೋಗಿಸ್ತಾರಲ್ಲ ನೀರಿನ ಬ್ಯಾಪ್ಟಿಸಮ್ ಆದ್ಮೇಲೆ. ಸೈನ್ ಆಫ್ ಕಾನ್ಸಂಟ್ರೇಷನ್ ಅದು ಸಂಪೂರ್ಣವಾಗಿ ಯೇಸುವಿಗೆ ಸಮರ್ಪಣೆಯಾದ ಸಂಕೇತ ಆಗಿರುತ್ತದೆ. ಅದು ಬೈ ಕನ್ಫರ್ಮೇಶನ್ ಕ್ರಿಶ್ಚಿಯನ್ಸ್, ದಟ್ ಈಸ್ those who are anointed, share more completely in the mission of Jesus Christ and the fullness of Holy Spirit with which he is filled, so that their lives may give of the aroma of Christ. ಅದರಿಂದ share more completely in the mission of Jesus Christ. ಅದರಿಂದ ಅಭಿಷೇಕ ಆದ್ಮೇಲೆ ಅದಕ್ಕೆ ಯೇಸುನ ಯಾಜಕತ್ವದಲ್ಲಿ ಭಾಗವಹಿಸ್ತೀವಲ್ವಾ. ಏಸ್ವಾಮಿ ಏನು ಯಾಜಕತ್ವ, ಏನು ಹೇಗೆ ಮಾಡಿದ್ರು, ಹೇಗೆ ಅವರು ಜನರಿಗೆ ಸೌಖ್ಯ ಶಾಂತಿ ಕೊಟ್ರು, ಜನರಿಗೆಲ್ಲ ಬೆಳಗ್ಗೆ ಕೊಟ್ಟು ದೇವರ ವಾಕ್ಯ ಸಾರಿದ್ರು, ಸ್ವರ್ಗದ ಎಲ್ಲ ರಹಸ್ಯವನ್ನು ತಿಳಿಸಿದ್ರು. ಆ ಕಾರ್ಯದಲ್ಲಿ ನಾವು ಭಾಗಿಗಳಾಗ್ತೀವಿ ಪ್ರತಿಯೊಬ್ರು ಕೂಡ. ಗೊತ್ತಿದಲ್ಲ, ಮಿಷನ್ ಆಫ್ ಕ್ರೈಸ್ಟ್ ಜೀಸಸ್ ಅಂಡ್ ದ ಫುಲ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್. ನಮ್ಗೆ ಪವಿತ್ರಾತ್ಮ ಇನ್ನೂ ಅಧಿಕವಾಗಿ ಅದರಲ್ಲಿ ಸಿಗುತ್ತೆ. ವಿಶ್ವಾಸದಲ್ಲಿ ಅಧಿಕವಾಗಿ ಬಲ ಪಡ್ತದೆ ಪವಿತ್ರಾತ್ಮ ನಮ್ಗೆ ಅಭಿಷೇಕದಲ್ಲಿ. ವಿಚ್ ಇಸ್ ಫಿಲ್ಡ್ ಸೊ ದಟ್ ದೇರ್ ಲೈಫ್ಸ್ ಮೇ ಗಿವ್ ಆಫ್ ಅರೋಮಾ ಆಫ್ ಕ್ರೈಸ್ಟ್. ಅದರಿಂದ ಪೌಲ ಹೇಳ್ತಾನಲ್ಲ ಕೊರಿಂಥ ಪತ್ರದಲ್ಲಿ, 2 ಕೊರಿಂಥ 1:2-15 ಯೇಸು ಕ್ರಿಸ್ತರ ಸುಗಂಧವನ್ನ ಅರೋಮ ಎಲ್ಲಾ ಕಡೆ ಪಸರಿಸಿರಿ. ನಾವು ಪಸರಿಸುವಂತಾಗ್ಬೇಕು ಅಂತ. ಯೇಸು ಕ್ರಿಸ್ತರ ಸುವಾಸನೆ ನಮ್ಮ ಮುಖಾಂತರ ಪಸರಿಸಲ್ಬೇಕು. ಅಂದ್ರೆ ಜೀಸಸ್ನ ಮಹಿಮೆ ನಮ್ಮ ಮುಖಾಂತರ ಗೊತ್ತಾಗ್ಬೇಕು. ಯೇಸು ಕ್ರಿಸ್ತರ ಒಳ್ಳೆತನ ನಾವು ಕಳ್ಳರಾಗ್ಬಿಟ್ರೆ ಯೇಸನ ಒಳ್ಳೆತನ ಹೆಂಗ್ ಗೊತ್ತಾಗುತ್ತೆ? ನಾವು ಸುಳ್ಳು ಹೇಳುದಾದ್ರೆ ಯೇಸಮ್ಯ ಸತ್ಯ ನಮ್ಮ ಮುಖಾಂತರ ಹೆಂಗ್ ಗೊತ್ತಾಗುತ್ತೆ? ನಾವು ಸೇವೆ ಮಾಡಲ್ಲ ಸ್ವಾರ್ಥಿಗಳಾಗ್ಬಿಟ್ರೆ ಯೇಸು ಸ್ವಾಮಿಯ ಒಂದು ಒಳ್ಳೆದು ಈ ಪರಮ ಗುಣ, ಸೇವಾ ಗುಣ, ತ್ಯಾಗದ ಗುಣ ಹೆಂಗ್ ಗೊತ್ತಾಗುತ್ತೆ ಜನರಿಗೆ? ಸೊ ಅರೋಮಾ ಆಫ್ ಕ್ರೈಸ್ಟ್, ಯೇಸುವಿನ ಸುಗಂಧ ನಮ್ಮ ಮುಖಾಂತರ ಹೊರಿಬೇಕಾದ್ರೆ ನಾವು ಜೀಸಸ್ ತರನೇ ಆಗ್ಬೇಕಲ್ವಾ. ಬ್ಯಾಪ್ಟಿಸಮ್ ಇಲ್ದಿದ್ರೆ ಏನ್ ಪ್ರಯೋಜನ? ಡೆಡಿಕನ ಕನ್ಫರ್ಮೇಶನ್, ಈ ಸಂಸ್ಕಾರ ಅಭಿಷೇಕದಿಂದ ಏನ್ ಪ್ರಯೋಜನ ಆಗುತ್ತೆ? ಆಗಿನೂ ನಾವು ಜೀಸಸ್ ತರ ಆಗದಿದ್ರೆ ಮತ್ತೆ ಏನಕ್ಕೆ ಬೇಕು ನಮ್ಗೆ ಈ ಸಂಸ್ಕಾರಗಳು? ಅದೇ ತಿಳ್ಕೊಳ್ಳೋದಿಲ್ಲ. ಸುಮ್ನೆ ನಾವು ತಿಳ್ಕೊಳ್ತೀವಿ, ಸಂಸ್ಕಾರ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದ್ವಿ. ಆ ಸಂಸ್ಕಾರದಲ್ಲಿ ಇಟ್ಟಂತ ವಿಶ್ವಾಸ ರೀ, ಸಂಸ್ಕಾರ ಅಲ್ಲ. ಗೊತ್ತಿದ್ದಲ್ಲ, ಅದು ಮ್ಯಾಜಿಕ್ ಮಾಡಿ. ಸಂಸ್ಕಾರಗಳು ಮ್ಯಾಜಿಕ್ ಅಲ್ಲ. ಅದಕ್ಕೆ ಯಾಕೆ ಕ್ಯಾಟಕಿಸಮ್ ಯಾಕೆ ಬೇಕು, ಧರ್ಮೋಪದೇಶ ಯಾಕೆ ಬೇಕು, ನಮ್ಮ ಮಕ್ಕಳನ್ನ ಯಾಕೆ ಧರ್ಮೋಪದೇಶ? ಯಾಕೆಂದ್ರೆ ಅದು ಫಸ್ಟ್ ತಿಳ್ಕೊಳ್ಬೇಕು, ಅದು ಸಂಸ್ಕಾರ ಮಹಿಮೆ. ಆವಾಗಲೇ ಆ ಸಂಸ್ಕಾರ ನಮ್ಮಲ್ಲಿ ಫಲವಾಗ್ತದೆ, ನಮ್ಗೆ ಶಕ್ತಿ ಬಲ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೆ ನಮ್ಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ, ಮೆದುಳು ಕೊಟ್ಟಿದ್ದಾರೆ. ತಿಳ್ಕೊ, ಸ್ವರ್ಗೀಯ ವಿಷಯಗಳನ್ನು ತಿಳ್ಕೊ. ಪೌಲ ಹೇಳಿದಾಗೆ ಫಿಲಿಪ್ಪತ್ರ, ನನಗೆ ಯೇಸು ಕ್ರಿಸ್ತ ಅರ್ಥಕೊಳ್ಳೋದು ಉತ್ಕೃಷ್ಟ ಅಂತ ಮನದಟ್ಟಾಗಿರೋದ್ರಿಂದ ಅದು ಮನದಟ್ಟಾಗ್ಬೇಕು. ನಮಗೆ ಪ್ರತಿಯೊಂದು ಸಂಸ್ಕಾರದ ಮಹಿಮೆ ನಮ್ಗೆ ಮನದಟ್ಟಾಗ್ಬೇಕು. ಯೇಸ್ವಾಮಿಯ ಮಹಿಮೆ ನಮ್ಗೆ ಗೊತ್ತಾಗ್ಬೇಕು. ಈ ಸಂಸ್ಕಾರಗಳ ಮುಖಾಂತರ ಹೇಗೆ ದೇವರ ಆಶೀರ್ವಾದ ಬರ್ತದೆ ಅಂತ ನಾವು ತಿಳ್ಕೊಳ್ಬೇಕು ಫಸ್ಟ್. ಅದಕ್ಕೆ ಉಪದೇಶ ಬೇಕೇ ಬೇಕು, ಸುಮ್ಮನೆ ತಗೊಳ್ಳೋದಲ್ಲ. ಗೊತ್ತಿದ್ದಲ್ಲ, ಹಾಗೆ ತಗೊಳ್ಳೋದಾದ್ರೆ ಇನ್ನು ಮುಸ್ಲಿಮರಿಗೆ ಪ್ರಸಾದ ಕೊಡ್ಬೋದಲ್ಲ, ನಾವ್ ಯಾಕೆ ಕೊಡಲ್ಲ? ಬಂದವರಿಗೆಲ್ಲ ಪ್ರಸಾದ ಅಂತ ಕೊಡ್ಬೋದಲ್ಲ, ಯಾಕೆ ಪ್ರಸಾದ ಕೊಡಲ್ಲ? ತಿಳ್ಕೊ ಫಸ್ಟ್. ಏಸಿನ ಮಾಂಸ ರಕ್ತ, ಅದು ಪೌಲನೇ ಹೇಳ್ತಾನೆ 1 ಕೊರಿಂಥ 11:27. ಯಾರಾದ್ರೂ ಪ್ರಭುವಿನ ಶರೀರ ರಕ್ತ ಅಂತ ಪರಿಗ್ರಹಿಸದೆ ತಕೊಂಡ್ರೆ ಶಾಪನೇ ಬರಮಾಡ್ಕೊಳ್ತಾನೆ. ಯೇಸಿನ ಶರೀರ ರಕ್ತ ಅಂತ ತಿಳ್ಕೊಳ್ಬೇಕು. ಸುಮ್ಮನೆ ತಕೊಂಡ್ರೆ ಅದಕ್ಕೆ ಅದು ಬರೀ ರೊಟ್ಟಿ ತಗೊಂಡಾಗತ್ತೆ ಅಷ್ಟೇ. ತಿಳ್ಕೊಂಡ್ರೆ ಅದು ದೇವರೇ ಆಗಿರ್ತಾರೆ. ಅದು ಈ ಸಂಸ್ಕಾರಗಳು ಆತರ. ಅದರಿಂದ ಪ್ರಿಯರೇ, ಈ ಭಯಂಕರ ಶಕ್ತಿ ಬಿಡುಗಡೆ ಉಂಟು ಈ ಸಂಸ್ಕಾರ ಮುಖಾಂತರ. ಬಟ್ ನಮಗೆ ಅದರಲ್ಲಿ ವಿಶ್ವಾಸ ನಾವು ಪಡಿಬೇಕು, ವಿಶ್ವಾಸ ಹೊಂದ್ಕೋಬೇಕು, ಅದರ ತಿಳುವಳಿಕೆ ಬೇಕು. ಈ ಸಂಸ್ಕಾರಗಳ ನಾವು ತಿಳ್ಕೊಳ್ಬೇಕು. ಸಂಸ್ಕಾರಗಳು ಎಷ್ಟು ಅದರಲ್ಲಿ ಉಪಯೋಗ ಮಾಡುವಂತ ವಸ್ತು ವಿಷಯಗಳು ಅದು ಕೂಡ ನಾವು ತಿಳ್ಕೊ. ಯಾಕೆ ಎಣ್ಣೆ ಉಪಯೋಗಿಸ್ತಾರೆ, ನೀರು ಉಪಯೋಗಿಸ್ತಾರೆ,
ಯಾಕೆ ಬೇರೆ ವಸ್ತುಗಳನ್ನು ಉಪಯೋಗಿಸ್ತಾರೆ, ಅದೆಲ್ಲ ತಿಳ್ಕೊಂಡದಾಗಲೇ ನಮಗೆ ಈ ಕ್ಯಾಂಡ್ಲು, ಬತ್ತಿ, ಅದೆಲ್ಲ ಬಿಳಿ ಬಟ್ಟೆ, ಅದ್ಗೆ ತುಂಬಾ ಅರ್ಥ ಇದೆ ಅದರಲ್ಲಿ. ಮತ್ತು ಅದನ್ನ ಜೀವಿತಕ್ಕೆ ಆ ತರ ಬದುಕಲಿಕ್ಕೆ ನಿಮಗೆ ಪ್ರೇರಣೆ ಆಗ್ತದೆ, ಶಕ್ತಿ ಆಗ್ತದೆ. ಅದಕ್ಕೆ ಬಿಳಿ ವಸ್ತು ನೋಡಿದ ಕೂಡಲೇ ನಮ್ಗೆ ಏನು ಮನಸ್ಸಲ್ಲಿ ಬರ್ತಲ್ಲ, ಬಿಳಿ ಬಟ್ಟೆ ನೋಡುವಾಗ, ಅಯ್ಯೋ ನಾವು ದೇವರ ಏನು ಏಸಾಮಿಯ ಅಂದ್ರೆ ಅದು ಯೋನ ಹೇಳಿದ ಹಾಗೆ ಸ್ವರ್ಗದಿಂದ ಇಳಿದ್ ಬಂತಲ್ಲ, ಬ್ರೈಡ್ ಆಫ್ ಕ್ರೈಸ್ಟ್, ಬ್ರೈಡಿಗೆ ನೋಡಿ, ವೆಡ್ಡಿಂಗ್ ಎಲ್ಲ ಎಷ್ಟು ಬಿಳಿ ಬಟ್ಟೆ ಹಾಕ್ತಾರೆ, ವೆಡ್ಡಿಂಗ್ ಡೇ, ಬ್ರೈಡ್ ಆಫ್ ಕ್ರೈಸ್ಟ್. ಹಾಗೆ ಬಿಳಿ ಬಟ್ಟೆಗೆ ಎಸ್ಕೊತಾ ನಾವು ಜೀಸಸ್ಗೆ ಸೇರಿದವರು, ವಿ ಬಿಲಾಂಗ್ ಟು ಕ್ರೈಸ್ಟ್, ವಿ ಶುಡ್ ಬಿ ಹೋಲಿ, ಪ್ಯೂರ್. ಅದರಿಂದ ನಮ್ಗೆ ಈ ಚಿಹ್ನೆಗಳು ನಮ್ಗೆ ಮನಸ್ಸಲ್ಲಿ ಯಾವತ್ತೂ ಕೂಡ ಬೆಳಕು ನೋಡಿಕೊಡ್ಲೆ ನಾವು ದೇವರ ಜೀಸಸ್ ಬೆಳಕಾಗಿದ್ರು, ನಾವು ಕೂಡ ಬೆಳಕಾಗ್ಬೇಕು. ಇದೆಲ್ಲ ನಮ್ಗೆ ಆ ಚಿಹ್ನೆಗಳು ನೋಡಿದ ಕೂಡಲೇ ಅದ್ ನೆನ್ಪು ಬರ್ತಾ ಇತ್ತು. ದೇವ್ರು ಹೇಳಿದ್ರಲ್ಲ ಅಬ್ರಾಹ್ಮನಿಗೆ, ಆಕಾಶದ ನಕ್ಷತ್ರಗಳಂತೆ ನಿನ್ಗೆ ಸಂತತಿ ಕೊಡ್ತೀನಿ, ಸಮುದ್ರದ ಮರಳು. ಯಾಕೆ ದೇವ್ರು ಉಪಯೋಗಿಸ್ತದ್ರ ಆ ಸಂಕೇತಗಳಿಗೆ? ಅವನು ಆಕಾಶ, ರಾತ್ರಿ ಕಾಲದ ನೋಡಿ, ಆ ದೇವರ ವಾಗ್ದಾನ ಹಗಲು ರಾತ್ರಿ ನೆನಪಿಸ್ತದೆ ಅವನಿಗೆ. ರಾತ್ರಿ ಕಾಲದಲ್ಲಿ ಹಗಲು ಮರಳು ನೋಡ್ತಾನೆ, ಮರಳು ನೋಡ್ಬೇಕಾದ್ರು ಅಯ್ಯೋ ದೇವ್ರು ಇಷ್ಟು ಮಕ್ಕಳು ಕೊಡ್ತಾರೆ ನನಗೆ, ಇಷ್ಟು ಮಕ್ಕಳು ಕಣ್ಮುಂದೆ ಸದಾ ಇರ್ತದೆ. ಅದಕ್ಕೆ ಮರಳು, ಅಯ್ಯೋ ದೇವ್ರೆ ಮರಳು ಲೆಕ್ಕ ಮಾಡಕ್ಕಾಗಲ್ಲ, ಅಷ್ಟು ಸಂತತಿ ಕೊಡ್ತಾರ, ಓ ಗಾಡ್. ಏನು ರಾತ್ರಿ ಆಯ್ತು, ಮರಳು ಕಾಣಲ್ಲ, ನಕ್ಷತ್ರ ಕಾಣ್ತಾ ಇದೆ. ರಾತ್ರಿ ಹೊತ್ತು ಕೂಡ ನೆನಪಿಸ್ತಾ ಇದೆ, ಅಯ್ಯೋ ಇಷ್ಟು ದೇವ್ರು ನನ್ ಮಕ್ಕಳು ಕೊಡ್ತಾರ, ನಮ್ಗೆ ಇಂಥ ದೊಡ್ಡ ಸಂತತಿ ಕೊಡ್ತಾರ. ಹಗಲು ರಾತ್ರಿ ಈ ಸಂಕೇತಗಳು ನಮ್ಗೆ ಹಗಲು ರಾತ್ರಿ ನಮ್ಮ ಘನತೆ, ಶ್ರೇಷ್ಠತೆ ನಮ್ಗೆ ಜ್ಞಾಪಿಸುವಂತವು, ದೇವರ ವಾಗ್ದಾನಗಳು ಜ್ಞಾಪಿಸುವಂತವುಗಳಾಗಿರ್ಬೇಕು. ಅದಕ್ಕೆ ಈ ಚಿಹ್ನೆಗಳು ಸಹ ನಮ್ಗೆ, ಸಂಕೇತಗಳು ಬೇಕೇ ಬೇಕು. ತಂದೆ ನಿಮ್ಗೆ ಸ್ತೋತ್ರವಾಗಿಲ್ಲಪ್ಪ, ತಂದೆ ಅದೇ ನಿಮ್ಗೆ ಮಹಿಮೆ ಆಗಲಿ. ತಂದೆ ಆ ದೇವ್ರೆ, ಈ ಸಂಸ್ಕಾರಗಳಿಗೆ ಸ್ತೋತ್ರಪ್ಪ. ಇದರಲ್ಲಿ ಉಪಯೋಗವಾದ ಪ್ರತಿಯೊಂದು ವಸ್ತು ವಿಷಯಗಳಿಗಾಗಿ ಸ್ತೋತ್ರಪ್ಪ. ಇದರ ಮುಖಾಂತರ ನಮ್ಗೆ ಸಿಗುವಂತ ಜ್ಞಾನ, ತಿಳುವಳಿಕೆ ಮತ್ತು ಆಶೀರ್ವಾದಗಳದ್ರ ಮುಖ ಬರುವುದಕ್ಕೆ ಅದನ್ನ ನೀವು ಉಪಯೋಗಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮ್ಗೆ ಸ್ತೋತ್ರ ಸಲ್ಲಿದೆ ತಂದೆ. ನಿಮ್ಮ ಆಶೀರ್ವದಿಸ್ರಿ, ನಮ್ಮ ಜ್ಞಾನವನ್ನು ಹೆಚ್ಚಿಸ್ರಿ ಸ್ವಾಮಿ. ಇದರ ಮುಖಾಂತರ ನಿಮ್ಮ ಕೃಪೆಗಳು ನಮ್ಗೆ ದಾಳವಾಗಿ ಹರಿದು ಬರಲಿ. ಬಟ್ಟೆ ಮುಖಾಂತರ ನಿಮ್ಮ ಕೃಪೆ ಹರಿದು ಬಂತು, ಆ ರಕ್ತವಾದ ಸ್ತ್ರೀಯನ್ನ ಗುಣ ಮಾಡ್ತು. ಹಾಗೆ ಪ್ರಭುಯೇಸುವೆ, ಈ ಬಟ್ಟೆಗಳ ಮುಖಾಂತರ ಹರಿದು ಬಂದಾಗೆ ನಿಮ್ಮ ಸಂಸ್ಕಾರದ ಮುಖಾಂತರ ನಿಮ್ಮ ದಿವ್ಯ ಶಕ್ತಿ ಹರಿದು ಬಂದು ನಮ್ಗೆ ಎಲ್ಲ ಆಶೀರ್ವಾದ ಕೃಪೆ ದಾಳವಾಗಿ ನೀಡ ನಮ್ಮ ಪ್ರಭೇಸನ ಮುಖಾಂತರ ತಂದೆ ನಿಮ್ ಪ್ರಾರ್ಥಿಸ್ತೇವೆ. ಸರ್ವಶಕ್ತ ದೇವರಾದ ಪಿತಾ ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಿ. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದಿ ಲಾರ್ಡ್. Praise the Lord. Brother, please switch off the records. ದೇವರಿಗೆ ಸ್ತೋತ್ರ ಉಂಟಾಗಲಿ.